ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿರ್ತೀರಾ. ಆ ಎಪಿಸೋಡ್ ನೋಡಿದ್ಮೇಲೆ ಮುಖ್ಯವಾಗಿ ನಿನ್ನೆ ನಾಮಿನೇಷನ್ಸ್ ಇರ್ತವೆ, ಒಂದು ಟಾಸ್ಕ್ ಇರುತ್ತೆ. ಇದಾದ್ಮೇಲೆ ನಾಮಿನೇಷನ್ಸ್ ಅಲ್ಲಿ ಕೊಟ್ಟ ರೀಸನ್ಸ್ ಇರ್ತವೆ ನೋಡಿ, ತುಂಬಾ ಸಿಲ್ಲಿ ಆಗಿರ್ತವೆ. ಕೆಲವರಂತೂ ನಾಮಿನೇಟ್ ಮಾಡಿದ ರೀತಿ ಯಾವ ರೀತಿ ಇತ್ತಂದ್ರೆ, ಕೆಲವ್ರು ಟಾರ್ಗೆಟ್ ಮಾಡಿದ್ರು, ಇನ್ನು ಕೆಲವರು ಇನ್ನು ಫಸ್ಟ್ ವೀಕ್ ಅಲ್ಲೇನೆ ಮುಂದೆ ನಂಗೆ ಪ್ರಾಬ್ಲಮ್ ಆಗುತ್ತೆ, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ, ಫಿಸಿಕಲ್ ಟಾಸ್ಕ್ ಗಳಲ್ಲಿ ನಂಗೆ ಪ್ರಾಬ್ಲಮ್ ಆಗುತ್ತೆ, ಸ್ಟ್ರಾಂಗ್ ಇರ್ತಾರೆ, ಆದ್ರಿಂದ ನಾಮಿನೇಟ್ ಮಾಡಿದ್ರೆ ಅಂತ ಹೇಳ್ತಾರೆ. ಇನ್ನು ಫಸ್ಟ್ ವೀಕ್ ಅಲ್ಲೇ, ಇನ್ನು 50 ಡೇಸ್ ಆಗಿಲ್ಲ, 70 ಡೇಸ್ ಆಗಿಲ್ಲ, ಏನು ಮರೆಯ ನಾಮಿನೇಷನ್ಸ್ ಹುಡ್ಕೋಕೆ ರೀಸನ್ಸ್ ಕೊಡಕ್ಕೆ ಬೇರೆ ರೀಸನ್ಸೇ ಇರ್ಲಿಲ್ಲ. ಇನ್ನು ಫಸ್ಟ್ ವೀಕ್ ಅಲ್ಲಿ ಇಂಥ ರೀಸನ್ಸ್ ಎಲ್ಲ ಕೊಡ್ತಾ ಅನಿಸ್ತಾ ಇತ್ತು. ಮುಖ್ಯವಾಗಿ ಮಾತಾಡ್ಲೇಬೇಕಂದ್ರೆ, ನಮ್ಮ ಮಾಳು ಅವರ ಮಾಸ್ ಆಟದಿಂದ ಫೈನಲಿಸ್ಟ್ ಆದ ಸುಧೀರ್ ಅವರು, ಇವ್ರು ಸ್ವಂತ ಗೆದ್ದಿದ್ದೇನು ಮಾಡಿದ್ದಿಲ್ಲ. ಅಲ್ಲಿ ಗಡ್ಡೆಗಳಿದ್ರು. ನಮ್ಮ ಉತ್ತರ ಕರ್ನಾಟಕದ ಹುಲಿ ಅಂತ ಹೇಳ್ಬೋದು ಮಾಳು ಅವರು. ಆ ಟಾಸ್ಕ್ ಆಡಿದ ರೀತಿ ನೋಡಿದ್ರೆ ತುಂಬಾ ಹ್ಯಾಂಡ್ಸ್ ಆಫ್ ಹೇಳ್ಬೋದು. ಆ ರೀತಿಯಾಗಿ ಸ್ಟ್ರಾಂಗ್ ಆಗಿ, ಆ ರೀತಿಯಾಗಿ ತುಂಬಾ ಅದ್ಭುತವಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ಒಂದು ಮಾಸ್ ಆಟ, ಮಾಸ್ ಗೇಮ್ ಅಂತ ಹೇಳ್ಬೋದು. ಯಾಕಂದ್ರೆ ಜಿಮ್ ಮಾಡೋರು, ಫಿಟ್ನೆಸ್ ಇರೋರು, ಏನ್ ಆಕ್ಟರ್ಗಳು, ಅವರು ಇವರು, ನಾವೇ ತೋಪು, ನಾವೇ ಇದ್ದು ಅಂತ ಹುಡುಗರ ಮುಂದೆ ಹುಡುಗಿಯ ಸುತ್ತೋರು ತುಂಬಾ ಜನ ಇದ್ರಲ್ಲಿ. ಅಂತದ್ರಲ್ಲಿ ಒಂದಲ್ಲ 3 ಸಲ 3 ಗೇಮ್ ಅಲ್ಲೂ ಅವರೇ ವಿಜಯ ಬಾರಿ ಮಾಡಿ ನಮ್ಮ ಸುಧೀರ್ ಅವರನ್ನ ಫೈನಲಿಸ್ಟ್ ಆಗಿ ಮಾಡ್ತಾರೆ. ಅವರ ಆಟಕ್ಕೆ, ಅವ್ರ ಡೆಡಿಕೇಶನ್ಗೆ ಒಂದ್ಸಲ ಹೇಗೋ ಆಡ್ಬೋದು ಗುರು, 3 ಸಲ 3 ರೌಂಡ್ ಅಲ್ಲಿ ಅವರೇ ಗೆಲ್ತಾರೆ ನೋಡು. ದಟ್ಸ್ ದ ಸ್ಪಿರಿಟ್ ಆಫ್ ದ ಗೇಮ್ ಅಂತ ಹೇಳ್ಬೋದು. ಆ ರೀತಿಯಾಗಿ ಆಟ ಆಡ್ತಾ ಇದ್ರು. ಎಕ್ಸಾಕ್ಟ್ಲಿ ನನ್ಗನ್ಸುತ್ತೆ ಪ್ರೆಸೆಂಟ್ ಆ ಮನೆಯಲ್ಲಿ ಮಾಡವ್ರು ಇರೋಷ್ಟು ಫಿಟ್ನೆಸ್ ಯಾರು ಇಲ್ಲ ಅಂತ. ಧನುಷ್ ಕೂಡ ಸ್ವಲ್ಪ ಬರ್ಬೋದೇನೋ, ಆ ರೀತಿ ಅವ್ರ ಆಟ ಇತ್ತು. ನಿಜವಾಗ್ಲೂ ಇಲ್ಲಿ ಮಾತಾಡಲೇಬೇಕು. ಇನ್ನು ಅಭಿಷೇಕ್ ಅವರು ಅಂತ ಏನ್ ಗೇಮ್ ಮಾಡ್ತಾರೆ, ನಗು ಬರ್ತಾ ಇದೆ ಮಾರಾಯ. ಅವ್ರ ಗೇಮ್ ಮೇಕಪ್ ಮಾಡ್ಕೊಂಡ್ಬಿಡ್ರಿ, ಅದೇ ಬೆಸ್ಟ್ ಅಣ್ಣ ಸರಿ ಹೋಗುತ್ತೆ ಅನ್ಸುತ್ತೆ ಕೆಲವು ಸಲ. ಇನ್ನು ಮುಖ್ಯವಾಗಿ ಸುಧೀರ್ ಅವರು ಮಾತಾಡಿದ ಮಾತುಗಳು ಕರೆಕ್ಟ್ ಅಲ್ಲ. ಅವರು ಗೆದ್ದಿರ್ಬೋದು, ಅವರ ಕೋಪದಲ್ಲಿ ಆಗಿರ್ಬೋದು, ಬಟ್ ಆ SLC ಮುಸ್ಕೊಂಡು ಡ್ರೆಸ್ ಹಾಕೊಂಡ್ ಬಂದ್ಬಿಡ್ತಾರೆ, ಇವರೆಲ್ಲ ಅದು ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಇದು ಮಾಡ್ಕೊಂಡ್ ಬಿಡ್ತಾರೆ, ಇದೆಲ್ಲ ಕರೆಕ್ಟ್ ಅಲ್ಲ. ಈ ಡೀಟೇಲ್ಸ್ ಬಗ್ಗೆ, ಈ ಎಪಿಸೋಡ್ ಬಗ್ಗೆ ತುಂಬಾ ಡೀಟೇಲ್ಸ್ ಆಗೆಲ್ಲ ಮಾತಾಡೋಣ. ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡ ಇಸ್ ಎ ಗುಡ್ ಗೇಮರ್ ಅಂತ ಹೇಳ್ಬೋದು. ಯಾಕಂತ ಹೇಳ್ತೀನಿ ಕೇಳಿ. ಮುಖ್ಯವಾಗಿ ನಾಮಿನೇಷನ್ಸ್ ಅಂತ ಬಂದಾಗ ಎಷ್ಟೇ ಟಾರ್ಗೆಟ್ ಮಾಡಿದ್ರು, ಎಷ್ಟೇ ಅವ್ರನ್ನ ಹೀಗೋ ಇದ್ರು, ಎಷ್ಟೇ ಅವ್ರ ಹತ್ರ ಜಗಳ ಆಡಿದ್ರು, ಕಾವ್ಯನ ಮತ್ತೆ ನಮ್ಮ ಗಿಲ್ಲಿನ ನಾಮಿನೇಟ್ ಮಾಡಿಲ್ಲ. ದಟ್ಸ್ ದ ಸ್ಪೀಡ್ ಆಫ್ ದ ಗೇಮ್ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ನಿಜವಾದ ಗೇಮರ್, ಒಬ್ಬ ನಿಜವಾದ ಇವರು ಆ ಜಗಳ ಆಡಿದೀವಿ, ನಮ್ಗೂ ಅವ್ರಿಗೆ ಆಗ್ ಬರಲ್ಲ, ಅವ್ರು ನಾಮಿನೇಟ್ ಮಾಡೋಣ ಅಂತ ಯಾರು ಹೊಳ್ಕೊಳಲ್ಲ. ಯಾರಾದ್ರೆ ಕರೆಕ್ಟ್ ಆಗಿ ಆ ವೀಕ್ ಅಲ್ಲಿ, ಆ ಟೈಮ್ ಅಲ್ಲಿ ಅನರ್ಹರು ಅಂತ ಇರ್ತಾರ, ಅವ್ರನ್ನ ನಾಮಿನೇಟ್ ಮಾಡ್ಬೇಕು. ಆ ರೀತಿ ನಾಮಿನೇಟ್ ಮಾಡ್ಬೇಕು. ಸುಮ್ನೆ ಜಗಳ ಆಡಿದ್ವಿ, ನಾನು ಅವ್ರು ನಾಮಿನೇಟ್ ಮಾಡ್ತೀನಿ ಅಂದ್ರೆ ಎದಕ್ ಬಂತ ಆ ವಿಷಯ. ಇನ್ನು ಅದಾದ್ಮೇಲೆ ಕಾವ್ಯ ಕೂಡ ಇಸ್ ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಸುಧೀರ್ ಅವರು, ಕ್ರ್ಯಾಕ್ಟರ್ ಸುಧೀರ್ ಅವರು ಅಷ್ಟೆಲ್ಲ ಮಾತಾಡಿದ್ರು ಕೂಡ ಅವ್ರು ಏನಂದ್ರೆ ಗೊತ್ತಾ, ಅವರು ಮನಸ್ಸಿಂದ ಬಂದಿರೋ ಮಾತುಗಳು ಅಲ್ಲ ಅವು, ಕೋಪದಿಂದ ಬಂದಿರೋ ಮಾತುಗಳು. ಆದ್ರಿಂದ ನಾನು ಸುಮ್ಕೆ ಇದ್ದೆ. ಗಿಲ್ಲಿ ನಾಟ ಕೇಳ್ತೇನೆ ಕಾವ್ಯಗೆ, ಅಷ್ಟೆಲ್ಲ ಮಾತಾಡ್ತಾ ಇದ್ರು, ನೀನ್ ಯಾಕೆ ಅವ್ರ ರಿಪ್ಲೈ ಮಾಡಿಲ್ಲ, ಯಾಕೆ ಮಾತಾಡ್ಲಿಲ್ಲ, ಸುಮ್ನೆ ಇದ್ದಲ್ಲ ಅಂತ. ಅವಾಗ ಕಾವ್ಯ ಒಂದ್ ಮಾತು ಹೇಳ್ತಾರೆ, ಅವು ಮನಸ್ಸಿಂದ ಬಂದಿರೋ ಮಾತುಗಳಲ್ಲ, ಟಾರ್ಗೆಟ್ ಮಾಡಿ ಮಾತಾಡೋ ಮಾತುಗಳಲ್ಲ, ಕೋಪದಲ್ಲಿ ಬಂದಿರೋ ಮಾತುಗಳು. ಕೋಪ ಎಲ್ಲರಿಗೂ ಬರುತ್ತೆ, ಅದು ಈ ಮನೆಯಲ್ಲಿ ಇದ್ರೆ ಮಾತ್ರ ಕೋಪ ಜಾಸ್ತಿನೇ ಬರುತ್ತೆ. ಅದು ಕೋಪದಿಂದ ಬಂದಿರೋ ಮಾತುಗಳು. ನಾನ್ ಟೈಮ್ ಬಂದಾಗ ಮಾತಾಡ್ತೀನಿ, ಇನ್ನೊಂದ್ಸಲ ಏನಾದ್ರು ಟಾರ್ಗೆಟ್ ಮಾಡಿ ಮಾತಾಡಿದ್ರೆ ನಾನು ನೀಟಾಗಿ ರಿಪ್ಲೈ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ವ್ಯಕ್ತಿತ್ವ ತೋರಿಸುತ್ತೆ. ಯಾಕಂದ್ರೆ ಅದೇ ಬೇರೆಯವರಾಗಿದ್ರೆ ಆ ಪ್ಲೇಸ್ ಅಲ್ಲಿ ಅರ್ಚಾಡಿ, ಕಿರ್ಚಾಡಿ, ಅದು ಮಾಡಿ ಇದು ಮಾಡಿ ನೋಡ್ತಿದ್ರು, ಆ ರೀತಿ ಆಗ್ತಾ ಇತ್ತು. ಆದ್ರೆ ಅವ್ರು ಆಲೋಚನೆ ಮಾಡಿ ಅದನ್ನ ನೀಟಾಗಿ ಅದನ್ನ ಆ ಜೀವನ ಕ್ಲಿಯರ್ ಮಾಡ್ತಾರೆ. ಇನ್ನು ಮುಖ್ಯವಾಗಿ ನಾನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳಿದ್ರೆ, ಗಿಲ್ಲಿ ಜೊತೆ ಮತ್ತೆ ನಮ್ಮ ಕಾವ್ಯದ ಅಷ್ಟು ಜಗಳ ಆಡಿದ್ರು ಅವ್ರು ನಾಮಿನೇಟ್ ಮಾಡಿಲ್ಲ. ಅದು ಒಳ್ಳೆ ಗೇಮರ್ ಅದು. ಯಾಕಂದ್ರೆ ಅನ್ಯಾಯ ನ್ಯಾಯ ಅನ್ನೋದಂತ ಬಂದಾಗ ಅವ್ರು ಎಷ್ಟೇ ಜಗಳ ಆಡಿನ ಅಂತ ಹೇಳಿ ನಾಮಿನೇಟ್ ಮಾಡಬಾರ್ದು. ಕರೆಕ್ಟ್ ಆದ ರೀಸನ್ ಹೇಳ್ಬೇಕು ನಾಮಿನೇಟ್ ಮಾಡೋಕೆ. ಇನ್ನು ಅದಾದ್ಮೇಲೆ ಕರಿಬಸಪ್ಪ ಅವರು ಫಿಕ್ಸ್ ಆಗ್ಬಿಟ್ರು. ಒಬ್ರು ಯಾರೋ ಬಂದು ಮಾಡಿದ್ರು, ಆದ ಕಾರಣ ಎಲ್ಲರೂ ಟಾರ್ಗೆಟ್ ಮಾಡಿ ಕರಿಬಸಪ್ಪ ಅಮಿತ್ ಅಂತ ಹೇಳಿ ನಾಮಿನೇಟ್ ಮಾಡಿ ಬಿಸಾಕ್ಬಿಟ್ರು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಸತೀಶು ಧನುಷು ಸುಧೀರ್ ಮತ್ತೆ ವಾದ, ಯಾರ ವಾದ ಸರಿ ಇತ್ತು ಇಲ್ಲ ಆಕ್ಚುಲಿ ಅಂದ್ರೆ ಧನುಷ್ ಅವರ ವಾದ ಎರಡ್ ಹತ್ರ ಇರುತ್ತೆ. ಸುಧೀರ್ ಹತ್ರ ವಾದ ಮಾಡ್ತಾರೆ, ಸತೀಶ್ ಅವ್ರ ಹತ್ರ ವಾದ ಮಾಡ್ತಾರೆ, ಅದಾದ್ಮೇಲೆ ನಮ್ಮ ಚಂದ್ರ ಹತ್ರ ವಾದ ಮಾಡ್ತಾರೆ. ಈ ಎಪಿಸೋಡ್ ಅಲ್ಲಿ ಧನುಷ್ ಅವರ ಒಂದು ಆರ್ಗ್ಯುಮೆಂಟ್ ಗಳು ತುಂಬಾನೇ ಇತ್ತು. ಮತ್ತೆ ಇವರಲ್ಲಿ ಯಾರು ಸರಿ, ಯಾರೆಲ್ಲ ಗೇಮ್ ಎಲ್ಲ ಹೇಗಿತ್ತು. ಮುಖ್ಯವಾಗಿ ನಾಮಿನೇಷನ್ಸ್ ಅಂತ ಬಂದಾಗ ಸಿಲ್ಲಿ ರೀಸನ್ಸ್ ಕೊಟ್ಟ ಕಂಟೆಸ್ಟೆಂಟ್ಸ್ ಯಾರು, ಮುಖ್ಯವಾಗಿ ಏನಂದ್ರೆ ಏನೇನೋ ರೀಸನ್ಸ್ ಇಲ್ಲಿ ನಾಮಿನೇಟ್ ಮಾಡೋದಲ್ಲ. ಇಲ್ಲಿ ಕರೆಕ್ಟ್ ವಾದ ಒಂದು ರೀಸನ್ಸ್ ಇದ್ರೇನೆ ನಿಮ್ಮ ಮಾತುಗಳು, ನಿಮ್ಮ ನಡತೆ ಪ್ರೇಕ್ಷಕರಿಗೆ ನೋಡಿದಾಗ
ಓ ಇವ್ನು ಸರಿ ಹೇಳ್ದ ಗುರು, ಕರೆಕ್ಟ್ ಆಗಿ ಹೇಳ್ದ ಗುರು, ಇವ್ರ ಮಾತಲ್ಲಿ ನಿಜ ಇದೆ ಗುರು, ಇವ್ರು ವೋಟ್ ಮಾಡ್ಬೇಕು ಗುರು ಅಂತ ಅವ್ರ ಮನಸ್ಸಲ್ಲಿ ಬರ್ಬೇಕು. ಅದ್ ಬಿಟ್ಬಿಟ್ಟು ಏನೇನೋ ಹುಡ್ಕೊಂಡ್ ಬಂದು ಏನೇನೋ ಹೇಳೋದಲ್ಲ, ಅಲ್ಲಿ ಹುಡುಗಿಯರ ಮುಂದೆ ಸುತ್ತದಲ್ಲ ಅಂತ ಅನ್ಸುತ್ತೆ. ಇನ್ನು ಮುಖ್ಯವಾಗಿ ಮಾತಾಡೋಣ ಇಲ್ಲಿ, ಯಾಕಂದ್ರೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಪ್ರಶ್ನೆಗಳೆಲ್ಲ ಕಾಡುತ್ತೆ. ಆ ಪ್ರಶ್ನೆಗಳಲ್ಲಿ ನಾಮಿನೇಷನ್ಸ್ ಅಂತ ಬಂದಾಗ ಒಂಟಿಗಳು ಜಂಟಿಗಳ ಒಂದು ತಗೊಂತಾರೆ. ಒಂಟಿಗಳು ಜಂಟಿಗಳಂತ ತಗೊಂಡಾಗ ಮುಖ್ಯವಾಗಿ ನಾನು ಮೊದಲೇದಾಗಿ ಒಂಟಿಗಳಂತ ತಗೊಂತೀನಿ. ಎಪಿಸೋಡ್ ಸ್ಟಾರ್ಟ್ ಆಗದೆ ಜಗಳದಿಂದ ಶುರು ಆಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಅವರು ಸ್ಟಾರ್ಟ್ ಮಾಡಿರ್ತಾರೆ, ಆ ಟಾಸ್ಕ್ ಆಡಲ್ಲ. ಆ ಟಾಸ್ಕ್ ಆದ್ಮೇಲೆ ಅಲ್ಲಿನ ಉಸ್ತುವಾರಿಗಳ ಸರಿಯಾದ ಒಂದು ನಿರ್ಧಾರ ತಗೊಂಡಲ್ಲ. ನಿರ್ಧಾರ ತಗೋಬೇಕಾಗಿತ್ತು, ಧನುಷ್ ಗೌಡ ಹೊರಗಡೆ ಕುಂದಿರಿಸಿ ಇವ್ರನ್ನ ಆಡ್ಸ್ಬೇಕಾಗಿತ್ತು. ಯಾರನ್ನ ಗೆಲ್ಲಿ ಯಾರನ್ನ ಬಿಡ್ಲಿ, ಒಂದ್ ವೇಳೆ 4 ಜನ ಡಿಸ್ಕ್ವಾಲಿಫೈ ಆಗಿದ್ರೆ 4 ಜನ ಆಗಾರು ಅಷ್ಟೇನೆ. ಅದ್ ಬಿಟ್ಬಿಟ್ಟು ಒಬ್ರಿಗೆ ನ್ಯಾಯ ಆಗುತ್ತೆ ಅಂತ ಹೇಳಿ 3 ಜನ ಕುಂಚಿದ್ದು ವೆರಿ ವೆರಿ ರಾಂಗು. ಉಸ್ತುವಾರಿಗಳು ಮಾಡ್ಬೇಕಾಗಿತ್ತು ಅದನ್ನೇ. ಈ ರೂಲ್ಸ್ ತಪ್ಪಂತೆ, ನೀವು ಬಿಟ್ಬಿಡಿ ಇವ್ರನ್ನ ಆಡಿಸ್ತೀವಂತ ಆಡ್ಸ್ಬೇಕಾಗಿತ್ತು. ಅವ್ರು ರಾಂಗೋ ರೈಟ್ ಗೊತ್ತಿಲ್ಲ, ಆಡ್ಸ್ಬೇಕಾಗಿತ್ತು. ಅದಾದ್ಮೇಲೆ ಅಲ್ಲಿ ನಮ್ಮ ಅದಾದ್ಮೇಲೆ ಶುರುವಾಗುತ್ತೆ ನಾಮಿನೇಷನ್ ಪ್ರಕ್ರಿಯೆ. ಇಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಸುಧೀರ್ ಅವರು ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಸುಧೀರ್ ಅವರು ಧನುಷ್ ಗೌಡನ ಮತ್ತೆ ಗಿಲ್ಲಿ ಕಾವ್ಯನ ನಾಮಿನೇಟ್ ಮಾಡ್ತಾರೆ. ಧನುಷ್ ಗೌಡ ಅವ್ರಿಗೆ ಏನಂದ್ರೆ ಗೇಮ್ ಅಂತ ಗೆದ್ದಾಗ ಇದು ಮಾಡಿದಾಗ ನಾನೇ ರೈಟು, ನಾನೇ ಕರೆಕ್ಟ್, ನಾನು ಗೆದ್ದಿದ್ದೀನಿ, ಬೇರೆಯವ್ರಿಗೆ ಗೆಲ್ಲೋ ಚಾನ್ಸ್ ಇಲ್ಲ, ಇನ್ನು ಬೇರೆಯವ್ರ ಗೇಮ್ ಆಡೋದೇ ಬೇಡ, ಈ ಆಡಿದ್ರೆ 4 ಜನ ಆಡೋದು ಬೇಡ, ಇಲ್ಲ ಅಂದ್ರೆ ನನಗೆ ವಿನ್ನಿಂಗ್ ಕೂಡ ನಾ ಮಾತಲ್ಲಿತ್ತು. ಇದು ಕರೆಕ್ಟ್ ಅಲ್ಲ ಒಂದು ಗೇಮರ್ ಆಗಿ, ಈ ಕಾರಣಕ್ಕೆ ನಾನು ನಾಮಿನೇಟ್ ಮಾಡ್ತೀರಾ ಅಂತ ಹೇಳ್ತಾರೆ. ಆ ರೀಸನ್ಸ್ ಎಲ್ಲ ನನ್ಗೆ ಸರಿ ಅನಿಸ್ತಾ ಇತ್ತು. ಕಾರಣ ಏನಂದ್ರೆ ಈಗ ನೀನು ಸಾಯೋದಲ್ದೆ 3 ಜನ ಸಾಯಿಸೋದು ತಪ್ಪಲ್ವಾ? ನೀವು ಆಟ ಆಡಿದ್ರ ಗೆಲ್ಲಿರ ಇಂತಲ್ಲ, ಅಲ್ಲ ರಾಂಗ್ ಮಾಡಿದ್ರ, ಅವ್ರು ಅದ್ರಲ್ಲಿ ಯಾರೇ ಗೆಲ್ತಾ ಇದ್ರು ಒಬ್ರು, ಅವಾಗ ಸುಮ್ಮನೆ ಬಿಡ್ಬೇಕಾಗಿತ್ತು. ಅದಾದ್ಮೇಲೆ ಗಿಲ್ಲಿ ಕಾವ್ಯ ಕೊಡ್ತಾರೆ, ಉಸ್ತುವಾರಿ ಸರಿ ಮಾಡಿಲ್ಲ, ನನ್ನ ಮಾತೇ ಕೇಳಿಸ್ಕೊಂಡಿಲ್ಲ. ಅವರು ಮಾತಾಡ್ಬೇಕಾದ್ರೆ ಅಶ್ವಿನಿ ಮೇಡಮ್ ನಮ್ ಕಡೆ ಇದ್ರು, ಬಟ್ ಇವ್ರು ಮಾತ್ರ ನನ್ನ ಮಾತೇ ಕೇಳಿಸ್ಕೊಳ್ಳಿಲ್ಲ. ಆದ ಕಾರಣ ನಾಮಿನೇಟ್ ಮಾಡ್ತೀನಿ ಅಂದು ಈ ರೀತಿ ಅನ್ಸೋ ಹೀಟ್ ಆಫ್ ದ ಮೂಮೆಂಟ್ ಅಕ್ಸೆಪ್ಟಬಲ್ ಆಗಿತ್ತು. ತುಂಬಾ ಮಾತಾಡಿದ್ರು, SLC ಬಿಟ್ಟು ಬಟ್ಟೆ ಹಾಕೊಂಡ್ಬರ್ತಾರೆ, ಅದಾದ್ಮೇಲೆ ಎದಕ್ಕೋ ಬಂದ್ಬಿಡ್ತಾರೆ, ಎಲ್ಲಿಂದೋ ಬಂದ್ಬಿಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಇತ್ತು. ಸ್ವಲ್ಪ ಹೆವಿ ಆದ್ರೂ ಕೂಡ ಆ ಹೀಟ್ ಆಫ್ ದ ಮೂಮೆಂಟ್ ಅವ್ರ ಕೋಪದಲ್ಲೇ ಮಾತಾಡಿದ್ರು ಅನಿಸ್ತಾ ಇತ್ತು. ಇನ್ನು ಧನುಷ್ ಗೌಡ ಬಂದ್ಬಿಟ್ಟು ಸುಧೀರ್ ಅವ್ರು ನಾಮಿನೇಟ್ ಮಾಡ್ತಾರೆ. ಇಲ್ಲಿ ಎಲ್ಲ ರೂಲ್ಸ್ ಎಲ್ಲ ಗೊತ್ತಿಲ್ಲ, ಅದಾದ್ಮೇಲೆ ಗೊತ್ತಾದ್ಮೇಲೆ ಸೋತಾದ್ಮೇಲೆ ಮೂಲೆ ಗುಂಪು ಮಾಡಿ ನಾನೇ ನಂದು ಕರೆಕ್ಟ್, ನಾನು ಆಡ್ತೀನಿ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಟಾಂಡ್ ತಗೊಂತಾರೆ. ಅದಾದ್ಮೇಲೆ ಅವ್ರ ವ್ಯಕ್ತಿಗೆ ಬಂದಾಗ ಇನ್ನೊಂದು ಸ್ಟಾಂಡ್ ತಗೊಂತಾರೆ. ಇದು ಕರೆಕ್ಟ್ ಅಲ್ಲ ಅಂತೆಲ್ಲ ಹೇಳ್ತಾರೆ, ಅದು ಕರೆಕ್ಟ್ ಆಗಿತ್ತು. ಇನ್ನು ಕರಿಬಸಪ್ಪ ಅವ್ರನ್ನ ಜೋಡಿಗಳಲ್ಲಿ ಬಂದ್ಬಿಟ್ಟು ಕರಿಬಸಪ್ಪ ಮತ್ತೆ ನಮ್ಮ ಅಮಿತ್ನವ್ರನ್ನ ನಾಮಿನೇಟ್ ಮಾಡ್ತಾರೆ. ಈ ಬಿಗ್ ಬಾಸ್ ಮನೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಅದಕ್ಕೆ ಇವ್ರು ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಧನುಷ್ ಗೌಡ ಅವರು ಅಲ್ಲಿ ತುಂಬಾ ಜನ ಇದಾರೆ ಗುರು, ಕಾಣಿಸ್ಕೊಳ್ದೇ ಇರೋರು. ಅಶ್ವಿನಿ, ಅಭಿಷೇಕ್ ಎಲ್ಲಿ ಕಾಣಿಸ್ಕೊಂತಾರೆ, ಮೇಕಪ್ ರೂಮ್ ಅಲ್ಲಿ ಬಿಟ್ರೆ. ಇನ್ನು ಅದಾದ್ಮೇಲೆ ಮಾಳು ಮತ್ತೆ ಸ್ಪಂದನ ಎಲ್ಲಿ ಕಾಣಿಸ್ಕೊಂತಾರೆ, ಎಲ್ಲಿ ಕಾಣಿಸ್ಕೊಂತ ಇಲ್ಲ. ಅದೇ ರೀತಿಯಾಗಿ ತುಂಬಾ ಜನ ಇದ್ದಾರೆ ಜೋಡಿಗಳಲ್ಲಿ. ಕೇವಲ ನಮ್ಮ ಕಾವ್ಯ ಮತ್ತು ಗಿಲ್ಲಿ ನಟ ಕಾಣಿಸ್ಕೊಂಡ್ ಬಿಟ್ರೆ ಬೇರೆ ಯಾರು ಕಾಣಿಸ್ತಾ ಇಲ್ಲ ಅಲ್ಲಿ. ಕೇವಲ ಕರಿಬಸಪ್ಪ ಅವ್ರು ಮಾತ್ರ ಅಲ್ಲ, ತುಂಬಾ ಜನ ಇದ್ದಾರೆ ಕಾಣಿಸ್ತಾ ಇರೋರು. ಬಟ್ ಅದೇನೋ ಅವ್ರು ಹೇಳಿದ್ರು. ಇನ್ನು ಅದಾದ್ಮೇಲೆ ನಮ್ಮ ಮಲ್ಲಮ್ಮ ಅವ್ರಿಗೆ ನಾಮಿನೇಟ್ ಮಾಡಕ್ಕೆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಅವ್ರ ಗೇಮ್ ಗೊತ್ತಿಲ್ಲ, ಅವ್ರ ಪ್ರಾಬ್ಲಮ್ ಏನಿಲ್ಲ ಪಾಪ, ಅವ್ರನ್ನ ಅನ್ನೋದು ಸುಮ್ಮನೆ ತಪ್ಪಾಗುತ್ತೆ. ಅವ್ರು ಏನೋ ಮಾಡ್ಬೇಕು, ಯಾವ್ದೋ ಒಂದು ಮಾಡ್ಬೇಕಂತ ಬಂದಾಗ ಅಲ್ಲಿ ಪ್ರತಿ ವಿಷಯಕ್ಕೂ ಗಿಲ್ಲಿನ ಕಾವ್ಯನ ತಗೊಂಡ್ಬರ್ತಾರೆ. ಗಿಲ್ಲಿ ನಾಮಿನೇಟ್ ಮಾಡ್ತೀನಿ, ಗಿಲ್ಲಿ ನಾನು ಮಾತು ಕೇಳ್ತಾ ಇಲ್ಲ, ಗಿಲ್ಲಿ ನೀರ್ ತಗೊಂಬಂದಿಲ್ಲ. ಆವತ್ತಂಗೆ ಅನಾರು ಅಂತ ಬಂದಾಗ ಅದೇ ರೀತಿಯಾಗಿತ್ತು, ಇವತ್ತಂದು ಬಂದಾಗ ಅದೇ ರೀತಿಯಾಗಿತ್ತು. ಇದೆಲ್ಲ ಸ್ವಲ್ಪ ಏನಂದ್ರೆ ಅನ್ಫೇರ್ ಅನ್ಸ್ಬೋದಬ್ಬ, ಅನ್ಫೇರ್ ಅನ್ಸುತ್ತೆ ಅವ್ರು ಮಾಡಿದ್ದು ಅಷ್ಟೇನೆ. ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಸೂಪರ್ ಅಂತ ಹೇಳ್ತೀನಿ ನಾನಾದ್ರೆ. ಅಶ್ವಿನಿ ಗೌಡ ಅವರು ಜಾಹ್ನವಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದು ನಿಜನೇ, ಜಾಹ್ನವಿ ಅವ್ರು ಕೂಡ ಎಲ್ಲಿ ಕಾಣಿಸ್ತಿಲ್ಲ, ಅತಿ ಹೆಚ್ಚಾಗಿ ಏನ್ ಕಾಣಿಸ್ತಾ ಇಲ್ಲ, ಅವರು ಎಲ್ಲಿ ತಿರುಗಾಡ್ತಾ ಇಲ್ಲ, ಮಾತಾಡ್ತಿಲ್ಲ. ಕಂಪೇರ್ ಟು ಮಲ್ಲಮ್ಮ, ಜಾಹ್ನವಿ ಅವರು ಎಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಲ್ಲಿ. ಆದ ಕಾರಣ ಅವ್ರ ರೀಸನ್ಸ್ ಕೂಡ ಕರೆಕ್ಟ್ ಆಗಿತ್ತು ಅನ್ಸುತ್ತೆ ನಮ್ಮ ಅಶ್ವಿನಿ ಗೌಡ ಅವ್ರದ್ದು. ಅದಾದ್ಮೇಲೆ ಜೋಡಿಗಳು ಬಂದು ಕರಿಬಸಪ್ಪ ಹೇಳ್ತಾರೆ. ಇಲ್ಲಿ ಜೋಡಿಗಳಲ್ಲಿ ಬೇಕಾದ್ರೆ ಅಶ್ವಿನಿ ಗೌಡ ಕಾವ್ಯನ ಮತ್ತೆ ನಮ್ಮ ಗಿಲ್ಲಿ ನಟನ್ ಟಾರ್ಗೆಟ್ ಮಾಡಬಹುದಾಗಿತ್ತು. ಬಟ್ ಅದೇ ರೀತಿ ಯಾರು ಟಾರ್ಗೆಟ್ ಮಾಡ್ದೇನೆ ಗೇಮ್ ಆಲೋಚನೆ ಮಾಡಿ, ಗೇಮ್ ಇಂದ ಮನೆಗೆ ಯಾರು ಬೇಕು ಯಾರು ಬೇಡ ಅನ್ನೋದು ಕರೆಕ್ಟ್ ಆಗಿ ಥಿಂಕಿಂಗ್ ಮಾಡಿ ನಮ್ಮ ಕರಿಬಸಪ್ಪ ಅವ್ರನ್ನ ಮತ್ತೆ ಅಮಿತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದಾದ್ಮೇಲೆ ಜಾಹ್ನವಿ ಅವರು, ಇಲ್ಲಿ ಕೂಡ ಅಷ್ಟೇ ಸ್ವಲ್ಪ ಜಾಹ್ನವಿ ಅವರು ಸ್ವಲ್ಪ ಬುದ್ಧಿ ಉಪಯೋಗಿಸಲು ಅನ್ಸುತ್ತೆ. ಯಾಕಂದ್ರೆ ಈಗ ಇದಕ್ಕಿಂತ ಮುಂಚೆ ಅಶ್ವಿನಿ ಗೌಡ ಅವರು ನಾಮಿನೇಟ್ ಮಾಡಿರ್ತಾರೆ ಜಾಹ್ನವಿ ಅವ್ರನ್ನ, ಹಂಗಂತ ನಾನು ಮಾಡಿದ್ರಲ್ಲ ಅವ್ರು ಮಾಡದಂತ ಅದು ರಾಂಗ್ ಆಗುತ್ತೆ. ಬಟ್ ಇವ್ರು ಕೂಡ ಸುಧೀರ್ ಅವ್ರು ನಾಮಿನೇಟ್ ಮಾಡ್ತಾರೆ. ಯಾಕಂದ್ರೆ ಈ ಮನುಷ್ಯ ಯಾವಾಗ ಹೆಂಗ್ ಚೇಂಜ್ ಅಂತ ನನಗೆ ಗೊತ್ತಿಲ್ಲ, ವ್ಯಕ್ತಿಗತ ಬಂದಾಗ ಬದಲಾಗ್ಬಿಡ್ತಾನೆ. ಇದಕ್ಕಿಂತ ಮುಂಚೆ ವ್ಯಕ್ತಿ ಇನ್ನೂ ಸ್ವಲ್ಪ ಇದ್ದಿಲ್ಲ, ಇವ್ರು ತುಂಬಾ ಮ್ಯಾನಿಪುಲೇಟ್ ಆಗ್ತಾರೆ. ಏನಾದ್ರು ಹೇಳ್ಬಿಟ್ರೆ ಅದನ್ನೇ ನಂಬ್ಬಿಡ್ತಾರೆ ಇವರು. ಅದಕ್ಕೋಸ್ಕರ ಇವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಮಾಡ್ತಾರೆ. ರೀಸನ್ಸ್ ಕರೆಕ್ಟ್ ಆಯ್ತು, ಸೂಪರ್ ಅಕ್ಸೆಪ್ಟಬಲ್ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಸೇಮ್ ಆಸ್ ಇಟ್ ಈಸ್ ಕರಿಬಸಪ್ಪ ಅವ್ರನ್ನ ಅಮಿತ್ ಅವ್ರು ನಾಮಿನೇಟ್ ಮಾಡ್ತಾರೆ. ಅವ್ರು ಕೂಡ ಆಲ್ಮೋಸ್ಟ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು ಎಲ್ಲರೂ.
ಅದೇ ಸೇಮ್ ರೀಸನ್ಸ್ ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲೂ ಮಾತಾಡ್ತಾ ಇಲ್ಲ. ಕಂಪೇರ್ ಟು ಜಾಹ್ನವಿ ಅವ್ರನ್ನ ಕಾಣಿಸ್ಕೊಂಡ್ರೆ ಅಲ್ಲಿ ಅವರು ಸೇಮ್ ಇದಾರೆ. ಯಾರೋ ಒಬ್ರು ನಾಮಿನೇಟ್ ಮಾಡ್ಬೇಕು, ಮಾಡ್ತಾರೆ ಅಷ್ಟೇನೆ. ಇನ್ನು ಅದಾದ್ಮೇಲೆ ನಮ್ಮ ಧ್ರುವಂತು, ಇವ್ರ ರೀಸನ್ಸ್ ಯಾವ ರೀತಿ ಇತ್ತಂದ್ರೆ ನಿಜವಾಗ್ಲೂ ನಾಟ್ ಅಕ್ಸೆಪ್ಟಬಲ್. ಏನಂತ ಮರಯ, ಇನ್ನು ಫಸ್ಟ್ ವೀಕ್ ಅಲ್ಲೇನೆ ಅವ್ರಿಗೆ ಏನಂತಾರ ಅದಕ್ಕೆ, ನನಗೆ ಸ್ಟ್ರಾಂಗ್ ಕಂಡೀಷನ್ ಟ್ಯಾಂಕ್ ಆಡ್ತಾರೆ, ಮುಂದೆ ತೊಂದರೆ ಆಗ್ಬೋದು, ನನ್ಗೆ ಅದಾಗ್ಬೋದು, ಆದ್ರಿಂದ ಹೊರಗೆ ಕಳಿಸ್ತೀನಿ. ನೀನು ಫಸ್ಟ್ ವೀಕೇನಾ, ನೀವೇ ಗೇಮೇ ಆಡಿಲ್ಲ, ಹೆಂಗ್ ಕನ್ಸಿಡರ್ ಮಾಡ್ತೀರಾ ಸ್ಟ್ರಾಂಗು ಹಾಗೆ ಈಗ ಅಂತ? ಫಸ್ಟ್ ಆಫ್ ಆಲ್ ಮನೆಗೆ ಎಂತ ಕಂಡೀಷನ್ಗಳು ಬೇಕು ಅವ್ರನ್ನ ಆಡಿ ನೀವು ಗೆಲ್ಬೇಕು. ಅದ್ ಬಿಟ್ಬಿಟ್ಟು ಸ್ಟ್ರಾಂಗ್ ಇದ್ರೆ ಮನೆ ಕಳಿಸ್ತೇನೆ, ಸ್ಟ್ರಾಂಗ್ ಇದ್ರೆ ಮನೆ ಕಳ್ಸಂತ ಎದಕ್ ಬಂತು? ಸಿಲ್ಲಿ ರೀಸನ್ಸ್ ಇವ್ರು ಹೇಳಿದ್ದು. ಧ್ರುವಂತ್ ಅವ್ರು ಹೇಳಿದ ರೀಸನ್ಸ್ ಸಿಲ್ಲಿ ರೀಸನ್ಸ್ ಅಂದ್ರೆ ಒಂಚೂರು ಇಷ್ಟ ಆಗಿಲ್ಲ ಗುರು. ಆ ರೀತಿ ನಾಮಿನೇಷನ್ ಮಾಡಿದ್ರು ಅವರು. ಇನ್ನು ಅದಾದ್ಮೇಲೆ ಜಂಟಿಗಳು ನಾಮಿನೇಷನ್ ಮಾಡಿದ್ದು, ಒಂಟಿಗಳೆಲ್ಲ ಆಯ್ತು, ಜಂಟಿಗಳು ನಾಮಿನೇಷನ್ ಮಾಡಿದ್ದು. ಜಂಟಿಗಳು ಬಂದ್ಬಿಟ್ಟು ಮೊದಲೇದಾಗಿ ಸತೀಶ್ ಚಂದ್ರ ಅವರು ನಾಮಿನೇಟ್ ಮಾಡಕ್ ಬರ್ತಾರೆ. ಒಂಟಿಗಳಲ್ಲಿ ಧನುಷ್ ಗೌಡ ನಾಮಿನೇಟ್ ಮಾಡ್ತಾರೆ. ಧನುಷ್ ಗೌಡ ಅವರು ಏನಂದ್ರೆ ಅದೇ ಟಾಸ್ಕ್ ಅಂತ ಬಂದಾಗ ಇವರು ತುಂಬಾ ನಾವೇ ಕರೆಕ್ಟ್, ನಾನೇ ಕರೆಕ್ಟ್, ಇವರೆಲ್ಲ ವೇಸ್ಟ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಇನ್ನೊಬ್ಬರನ್ನ ಕೆಳಗಡೆ ಮಾಡಿ ಕಿಂಚಪರಿಸಿ ಮಾತಾಡೋದು ತುಂಬಾ ತಪ್ಪಾಗುತ್ತೆ. ಇನ್ನೊಬ್ಬರನ್ನ ಕಡಿಮೆ ಮಾಡಿ ಮಾತಾಡೋದು, ಇನ್ನೊಬ್ಬರನ್ನ ತುಳಿಯ ತರ ಮಾತಾಡೋದು ನಂಗೆ ಅದು ಸರಿ ಅನ್ಸ್ಲಿಲ್ಲ, ಅದಕ್ಕೋಸ್ಕರ ನಾಮಿನೇಟ್ ಮಾಡ್ತೀನಿ ಅಂತಾರೆ. ಬಟ್ ಚಂದ್ರಪ್ರಭು ಅವರಿಗೆ ಆ ರೀತಿ ಅರ್ಥ ಆಗಿದೆ. ಅವ್ರೇನಂದ್ರೆ ಹೋಗ್ಲಿ ಇವರೆಲ್ಲ ಫೈನಲ್ಗೆ ಹೋಗಿ ನಾನು ನನ್ನ ಆಟದಿಂದ ನಾನು ಗೆದ್ದು ನಾನು ಫೈನಲ್ಗೆ ಬರ್ತೀನಿ ಅನ್ನೋ ಒಂದು ಮಾತಲ್ಲಿ ಆ ಟೋನಲ್ಲಿ ಹೇಳಿದ್ರು. ಬಟ್ ಆ ಚಂದ್ರಪ್ರಭುಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಆದ ಕಾರಣ ಅದು ಆ ಒಂದು ವೇಲೆ ಅವ್ರು ನಾಮಿನೇಟ್ ಮಾಡ್ತಾರೆ. ಇನ್ನು ಜೋಡಿಗಳಂತ ಬಂದಾಗ ಇಲ್ಲೇ ವೆರಿ ಟ್ವಿಸ್ಟ್ ಅಂತ ಹೇಳ್ಬೋದು. ಸತೀಶ್ ಅವ್ರು ಒಳ್ಳೆ ಪಾಯಿಂಟ್ ಹುಡುಕಿ ನಾಮಿನೇಟ್ ಮಾಡಿದ್ರಪ್ಪ. ಯಾರನ್ನ? ಅಭಿಷೇಕ್ ಅವ್ರನ್ನ ಮತ್ತೆ ಅಶ್ವಿನಿ ಅವ್ರನ್ನ, ಜೋಡಿಗಳನ್ನ. ಯಾಕೆ ಅಂದ್ರೆ ಮೊನ್ನೆ ಅನವಶ್ಯಕವಾಗಿ ಅರಿಸ್ತಾ ಇದ್ರು, ಕಿರ್ಸ್ತಾ ಇದ್ರು, ಕೂಗಾಡ್ತಾ ಇದ್ರು. ಅಲ್ಲಿ ಕೂಗಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಪ್ಲಾನ್ ಮಾಡ್ಕೊಂಡಿದ್ರು ಇಬ್ರು ಆಲ್ರೆಡಿ. ಅಶ್ವಿನಿ ಅಭಿಷೇಕ್ ಇಬ್ರು ಜೋಡಿ ಇದಾರಲ್ಲ ಜಂಟಿಗಳು, ಪ್ಲಾನ್ ಮಾಡ್ಕೊಂಡು ನಾವೆಲ್ಲೂ ಕಾಣಿಸ್ತಾ ಇಲ್ಲ, ಕಿರ್ಚ್ಬೇಕಂತ ಹೇಳಿ ಕಿರ್ಸ್ತಾರೆ ಬಂದು. ಆ ರೀಸನ್ ಒಳ್ಳೆ ರೀಸನ್ಗಳು ನಾಮಿನೇಟ್ ಮಾಡ್ತಾರೆ. ಯಾಕಂದ್ರೆ ನಾವೆಲ್ಲ ಸೇವಕರು, ನಾವೆಲ್ಲ ಜೋಡಿಗಳಾಯ್ತು, ನಾವೆಲ್ಲ ಒಂದೇ. ಅದ್ಬಿಟ್ಟು ಅದು ಜೋಡಿಗಳಿವೆ, ನಮ್ಮ ಮೇಲೆ ಕಿರ್ಸ್ತಾರೆ, ನಮ್ಮ ಮೇಲೆ ಇದು ಮಾಡ್ತಾರೆ ಇವ್ರು ಅಂತ ಹೇಳಿ ಹೇಳ್ತಾರೆ. ಒಳ್ಳೆ ರೀಸನ್ಸ್ ಇತ್ತು, ನನಗಂತೂ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ನಮ್ಮ ಗಿಲ್ಲಿ ಕಾವ್ಯ ಬರ್ತಾರೆ ನಾಮಿನೇಟ್ ಮಾಡೋಕೆ. ಗಿಲ್ಲಿ ಕಾವ್ಯ ಅಂತ ಅಂದ್ರೆ ಸೀರಿಯಸ್ ಆಗಿರಲ್ಲ, ಯಾರ್ಯಾರೆಲ್ಲ ಏನೇನು ಮಾಡ್ದಂತ ಹೇಳ್ತಾರೆ ಅಷ್ಟೇನೆ, ಸೀರಿಯಸ್ ಅಂತ ಮತ್ತೆ ಕಮೆಂಟ್ ಮಾಡ್ಬೇಡ್ರಿ. ಇನ್ನು ಅದಾದ್ಮೇಲೆ ಗಿಲ್ಲಿ ಮತ್ತೆ ನಮ್ಮ ಕಾವ್ಯ ಅವರು ನಾಮಿನೇಟ್ ಮಾಡಕ್ ಬರ್ತಾರೆ. ಇಲ್ಲಿ ಎಲ್ಲ ಒಂದ್ ಸ್ವಲ್ಪ ಓಕೆ ಅಕ್ಸೆಪ್ಟಬಲ್. ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ಸಲ ನಮ್ಮನ್ನು ಟಾರ್ಗೆಟ್ ಮಾಡಿದಾಗ, ಪ್ರತಿ ಸಲ ಇದು ಮಾಡಿದಾಗ, ಅಲ್ಲಿ ಉಸ್ತುವಾರಿ ಅಂತ ಬಂದಾಗ ಮಾತಾಡ್ತಾ ಇದ್ದಾಗ ಅವರು ಹೇಳಿರೋ ಕಾರಣಗಳು ತುಂಬಾನೇ ರೀಸನಬಲ್ ಆಗಿತ್ತು. ಯಾಕಂದ್ರೆ ಅಶ್ವಿನಿ ಗೌಡ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ, ಇಷ್ಟು ಜನ ಜೋಡಿಗಳಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ನಮ್ಗದಕ್ಕೆ ತುಂಬಾ ಬೇಜಾರಾಯ್ತು. ಅದಾದ್ಮೇಲೆ ಇದು ಏನೋ ಉಸ್ತುವಾರಿ ಅಂತ ಬಂದಾಗ ಉಸ್ತುವಾರಿಗಳಲ್ಲಿ ಇವರು ನಮಗೆ ಮಾತಾಡಕ್ಕೆ ಬಿಡ್ಲಿಲ್ಲ, ನಮಗೆ ಹೇಳಕ್ಕೆ ಬಿಡ್ಲಿಲ್ಲ. ಆದ ಕಾರಣ ಇವ್ರು ಕೂಡ ರಾಂಗ್ ಆಯ್ತು ಅಂತ ಹೇಳಿ ನಾಮಿನೇಟ್ ಮಾಡ್ತಾರೆ. ಇನ್ನು ಜೋಡಿಗಳಿಂದ ಬಂದಾಗ ಸೇಮ್ ಕರಿಬಸಪ್ಪ ಅಮಿತ್ ಅವ್ರು ನಾಮಿನೇಟ್ ಮಾಡ್ತಾರೆ. ರೀಸನ್ ಏನಂದ್ರೆ ಎಲ್ಲೂ ಕಾಣಿಸ್ಕೊಂತ ಇಲ್ಲ, ತುಂಬಾ ಜನ ಇದ್ದಾರೆ ಕಾಣಿಸ್ಕೊಳ್ಳೋದು ಇರೋರು, ಬಟ್ ಇವರೇ ಕಾಣಿಸ್ಕೊಳ್ಳಲ್ಲ ಅಂತ ಎಲ್ಲರೂ ಕೊಟ್ಟ ರೀಸನ್ಸ್ ಅದೇ. ಇದು ಸ್ವಲ್ಪ ರಾಂಗ್ ಆಗಿತ್ತು. ಇನ್ನು ಅಭಿಷೇಕ್ ಅಶ್ವಿನಿ ಬರ್ತಾರೆ. ಅಭಿಷೇಕ್ ಅವರು ಅಶ್ವಿನಿಯ ಜೋಡಿಗಳು ಬಂದಾಗ ಒಂಟಿಗಳಲ್ಲಿ ಸುಧೀರ್ ನಾಮಿನೇಟ್ ಮಾಡ್ತಾರೆ. ಯಾಕಂದ್ರೆ ಅವರು ಮಾತಾಡೋ ರೀತಿ ಸರಿ ಇರ್ಲಿಲ್ಲ. ಇಲ್ಲಿ ಯಾರೋ SLC ಪಾರ್ಟಿಗಳು ಬಿಚ್ಚಿ ಇಲ್ಲಿ ಗೇಮಿಗೆ ಬರಲ್ಲ, ಅವ್ರು ಬೇಕಾದ್ರೆ ನಾಮಿನೇಟ್ ಮಾಡ್ಲಿ, ಇಂಥ ಪದಗಳು ಯೂಸ್ ಮಾಡಿದ್ದು ತುಂಬಾ ರಾಂಗ್ ಆಗುತ್ತೆ, ಇಂಥ ಪದಗಳು ಯೂಸ್ ಮಾಡಬಾರ್ದು ಅಂತ ಹೇಳಿ ನಾಮಿನೇಟ್ ಮಾಡ್ತಾರೆ. ಸರಿ ಇತ್ತು, ಯಾಕಂದ್ರೆ ಅವ್ರು ಸುಧೀರ್ ಅವರು ಆ ರೀತಿ ಮಾತಾಡಬಾರ್ದು ಆಗಿತ್ತು ಅಲ್ಲಿ. ಯಾಕಂದ್ರೆ ರೀಸನ್ಸ್ ತುಂಬಾ ಇರ್ತವೆ. ಇನ್ನು ಮೊದಲನೇ ವಾರ ಅಷ್ಟೊಂದೆಲ್ಲ ಕ್ರಾಕೋಚ್ಗೆ ಬೇಕಾಗಿತ್ತ ಅಂತ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಜೋಡಿಗಳಿಂದ ಬಂದಾಗ ಸೇಮ್ ಕರಿಬಸಪ್ಪ ಅಮಿತ್, ಯಾಕಂದ್ರೆ ಕಾಣಿಸ್ಕೊಂತ ಇಲ್ಲ ಅಷ್ಟೇ. ಇನ್ನು ಅದಾದ್ಮೇಲೆ ನಮ್ಮ ರಸಿಕಾ ಮತ್ತು ಮಂಜು ಭಾಷಿನ್ ಅವ್ರು ಬರ್ತಾರೆ. ಇವ್ರು ಕೂಡ ಸುಧೀರ್ ನಾಮಿನೇಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಆಡೋ ಭಾಷೆ, ಅವ್ರು ಮಾಡೋ ಮಾತು ಸರಿ ಇರ್ಲಿಲ್ಲ. ಅವರು ಅದೇ ಹೇಳ್ದಲ್ಲ SLC ಪಟ್ಗಳು ಬಿಚ್ಕೊಂಡ್ ಬಂದ್ಬಿಡ್ತಾರೆ, ಎಲ್ಲಿಂದ ಬಂದ್ಬಿಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾತಾಡ್ತಾರೆ, ಗೊತ್ತಾಗಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಓವರ್ಗೆ ಮಾತಾಡ್ತಾ ಇದ್ರು. ಆದ ಕಾರಣ ಅವ್ರು ನಾಮಿನೇಟ್ ಮಾಡ್ತೀವಿ ಅಂತ ಹೇಳಿ ನಾಮಿನೇಟ್ ಮಾಡ್ತಾರೆ. ಜೋಡಿಗಳಲ್ಲಿ ಆಸ್ ಇಟ್ ಈಸ್ ಕರಿಬಸಪ್ಪ ಅಮಿತ್ ಏನಂದ್ರೆ ಕಾಣಿಸ್ಕೊಂತ ಇಲ್ಲ ಅಷ್ಟೇ, ಯಾರಿಗೆ ಕಾಣಿಸ್ಕೊಂತ ಗೊತ್ತಿಲ್ಲ. ಇನ್ನು ಅದಾದ್ಮೇಲೆ ನಮ್ಮ ಮಾಲು ಸ್ಪಂದನ ಅವ್ರು ಬರ್ತಾರೆ. ಇಲ್ಲಿ ಕೂಡ ಸೇಮ್ ಸುಧೀರ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಮಾತಾಡಿರೋ ರೀತಿ ಆಗಿರ್ಬೋದು, ಅವರು ಒಂದು ಇದಾಗಿರ್ಬೋದು, ನಮ್ಮನ್ನ ಕಾಣಿಸ್ಕೊಳಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಸುಧೀರ್ ಅವರೇ ಕಾಣಿಸ್ಕೊಂತ ಇಲ್ಲ, ಎಲ್ಲೂ ನಮ್ಗೆ ಕೇಳ್ತಾ ಇಲ್ಲ. ನಾವೇ ಹತ್ರ ಹೋಗಿ ಮಾತಾಡಿಸಿದ್ರು ಮಾತಾಡ್ತಾ ಇಲ್ಲ. ಆದ ಕಾರಣ ಇವ್ರು ನಾವು ನಾಮಿನೇಟ್ ಮಾಡ್ತೀವಿ ಅಂತ ಹೇಳಿ ನಾಮಿನೇಟ್ ಮಾಡ್ತಾರೆ. ಅದು ರೀಸನ್ಸ್ ಕರೆಕ್ಟ್ ಆಯ್ತು. ಅವ್ರು ಕೂಡ ಸುಧೀರ್ ಕೂಡ ಎಲ್ಲಿ ಕಾಣಿಸ್ಕೊಂತಾರೆ, ನಿನ್ನ ಗೇಮ್ ಅಲ್ಲಿ ಬಿಟ್ರೆ ಎಲ್ಲಿ ಕಾಣಿಸ್ಕೊಂಡ್ರು? ಎಲ್ಲಿ ಕಾಣಿಸ್ಕೊಂಡಿಲ್ಲ. ಕಾಣಿಸ್ಕೊಂಡಿದ್ದು ಮೂವರೇ, ಗಿಲ್ಲಿ ನಟ, ಕಾವ್ಯ, ಅಶ್ವಿನಿ ಮೇಡಮ್ ಅವರು, ಅಷ್ಟು ಬಿಟ್ರೆ ಬೇರೆ ಯಾರು ಕಾಣಿಸ್ಕೊಂಡಿಲ್ಲ ಅಲ್ಲಿ. ಅದೇ ಆಗಿದ್ದು. ಇನ್ನು ಅದಾದ್ಮೇಲೆ ಕರಿಬಸಪ್ಪ ಮತ್ತೆ ಅಮಿತ್ ಅವರು ಬರ್ತಾರೆ. ಇಲ್ಲೊಂದು ಟ್ವಿಸ್ಟ್ ಬರುತ್ತೆ. ಧನುಷ್ ಗೌಡ ನಾಮಿನೇಟ್ ಮಾಡ್ತಾರೆ ಸಿಂಗಲ್ ಅಂತ ಬಂದಾಗ.
ಸಿಂಗಲ್ ಅಂತ ಬಂದಾಗ ನಾಮಿನೇಟ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಕಾವ್ಯನ ಮತ್ತೆ ನಮ್ಮ ಗಿಲ್ಲಿ ನಾಮಿನೇಟ್ ಮಾಡ್ತಾರೆ. ಯಾಕಂದ್ರೆ ಇವರು ಬಂದ್ಬಿಟ್ಟು ಅಷ್ಟೊಂದು ಏನು ಇದು ಮಾಡ್ತಾ ಇಲ್ಲ, ಮನೆಗಳೆಲ್ಲ ಮಾತು ಕೇಳ್ತಾ ಇಲ್ಲ ಅಂತೆಲ್ಲ ಬ್ಲೇಮ್ ಮಾಡ್ತಾರೆ ಅವ್ರ ಮೇಲೆ. ಇನ್ನು ಅದಾದ್ಮೇಲೆ ನಮ್ಮ ಮಲ್ಲಮ್ಮ ಟ್ವಿಸ್ಟ್ ಕೊಟ್ಟ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಲ್ಲ, ಈ ರೀತಿ ಆಗಿತ್ತು ನಾಮಿನೇಷನ್ ಪ್ರಕ್ರಿಯೆ. ಈ ರೀಸನ್ಸ್ಗಳಲ್ಲಿ ಕೆಲವು ಹೇಳ್ದಲ್ಲ ಫುಲ್ ಸಿಲ್ಲಿ ರೀಸನ್ಸ್ಗಳೆಲ್ಲ ಆಗಿತ್ತು. ಕೆಲವರೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದ್ರು, ಕೆಲವರೆಲ್ಲ ಏನೋ ಬೇಕಾಬಿಟ್ಟು ಮಾಡ್ತಾ ಇದ್ರು. ಅದರಲ್ಲಿ ನಮ್ಮ ಅಭಿಷೇಕ್, ಅಶ್ವಿನಿ, ಧ್ರುವಂತ್ ಅವರು, ಅದಾದ್ಮೇಲೆ ಮಲ್ಲು, ಸ್ಪಂದನ, ಆಮೇಲೆ ಇವರೆಲ್ಲ ವಾದಗಳು ತುಂಬಾ ಸಿಲ್ಲಿ ಆಗಿತ್ತು. ಅವ್ರು ಕೊಟ್ಟ ರೀಸನ್ಸ್ ಸರಿ ಇರಲಿಲ್ಲ ಅಂತ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಇಲ್ಲಿ ಒಂದು ಆರ್ಗ್ಯುಮೆಂಟ್ ಆಗುತ್ತೆ ನಮ್ಮ ಸತೀಶ್ ಅವರಿಗೆ ಮತ್ತೆ ನಮ್ಮ ಯಾರಿಗೆ ಧನುಷ್ ಅವರಿಗೆ. ಏನಂತ ನಾಯಿ ಸತೀಶ್ ಅಂತ ಕರೀತಾನೆ, ಬಟ್ ನಾನು ನಾಯಿ ಸತೀಶ್ ಅನ್ನೋದು ತುಂಬಾ ನನ್ಗೆ ರಾಂಗ್ ಅನಿಸೋ. ಆ ರೀತಿ ಮಾತಾಡಬಾರ್ದಾಗಿತ್ತು. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡಿ ಮಾತಾಡಬೇಕು. ಇವರೆಲ್ಲ ಕಿಂಡಲ್ ಮಾಡ್ತಾರೆ, ಬಟ್ ಈ ವ್ಯಕ್ತಿ ನಾನು ನೋಡೋ ಒಂದು ಪರ್ಸ್ಪೆಕ್ಟಿವ್ ಬೇರೆ, ನಾನು ನೋಡೋದು ಒಂದು ಇದೇ ಬೇರೆ ಇರುತ್ತೆ, ಸಪ್ರೇಟ್ ಝೋನ್ ಎಲ್ಲ ನೋಡ್ತಾರೆ ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಅಲ್ಲಿ ಧನುಷ್ ಅವರು ಹೇಳಕ್ಕೆ ಪ್ರಯತ್ನ ಪಡ್ತಾರೆ, ಏನಂತ, ನಾನು ಆ ರೀತಿ ನಿಮ್ಮನ್ನ ಅಂದಿಲ್ಲ, ಆ ರೀತಿ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಮನ್ನ ಕೆಳಗಡೆ ಮಾತಾಡಬೇಕು, ನಿಮ್ಮ ವೃತ್ತಿ ಆಗಿರ್ಬೋದು, ನಿಮ್ಮನ್ನಾಗಿರ್ಬೋದು ಬೇಜಾರು ಮಾಡ್ಬೇಕಂತೇನೋ, ನಿಮ್ಮನ್ನ ಆಡ್ಕೋಬೇಕಂತೇಳಿ ನಾನು ಮಾತಾಡಿಲ್ಲ. ಕೇವಲ ಒಂದು ಸಲ ಮಾತ್ರ ಕರೆದೆ. ನಾನು ಆಕ್ಚುಲಿ ನಿಮ್ಮನ್ನ ಡಾಕ್ ಸತೀಶ್ ಅಂತಾನೆ ಕರಿತಾನೆ ಅನ್ಕೊಂಡಿದ್ದೆ, ಬಟ್ ಸಾರಿ, ನಿಮ್ಮನ್ನ ಬ್ಲೇಮ್ ಮಾಡ್ಬೇಕಂತ ನಾನು ಮಾತಾಡಿಲ್ಲ. ನಿಮ್ಮನ್ನ ಕೆಳಗೆ ಮಾಡಿ ಮಾತಾಡಿಲ್ಲ, ಕ್ಷಮೆ ಇಲ್ಲ ಅಂತ. ಕ್ಷಮೆ ಇಲ್ಲ ಅಂದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೊಂತಾರೆ. ಬಟ್ ಅಲ್ಲಿ ಸತೀಶ್ ಅವರು ಕೇಳೋ ಸ್ಥಿತಿಲಿ ಇರ್ಲಿಲ್ಲ. ಅವ್ರು ಏನೇ ಹೇಳಿದ್ರು, ನೀವು ತಪ್ಪು ಮಾಡಿದ್ರ, ನೀವು ಅಂದಿದ್ರ ಅನ್ನೋ ಒಂದಿದ್ರಲ್ಲಿದ್ರು. ಬಟ್ ಧನುಷ್ ಅವ್ರು ಕ್ಲಾರಿಟಿ ಕೊಡ್ತಾರೆ, ನಾನು ಒಂದೇ ಸಲ ಅಂದಿರೋದು, ಅದು ಕೂಡ ಅವಾಗ ಅಂದಾಯ್ತು. ಇನ್ಮೇಲೆ ಯಾವತ್ತೂ ಒಂದಿಲ್ಲ, ನಾನು ಯಾವತ್ತೂ ಮಾತಾಡಿಲ್ಲ, ನಿಮ್ಮನ್ನ ಆ ದೃಷ್ಟಿಲಿ ನಾನು ನೋಡಿಲ್ಲ, ನಿಮ್ಮನ್ನ ಏನೋ ಬೇಜಾರು ಮಾಡ್ಬೇಕಂತನೋ, ನಿಮ್ಮ ವೃತ್ತಿನ ಇದು ಅನ್ಯಾಯ ಕಿಂಚ ಪಡಿಸ್ಬೇಕು ಅಂತೀವಲ್ಲ, ಅದೇ ರೀತಿ ಮಾಡ್ಬೇಕಂತಾನೆ ನಾನು ಮಾತಾಡಿಲ್ಲ, ಕೇವಲ ಇದು ಮಾತ್ರ ಮಾತಾಡಿದ ಅಂತೆಲ್ಲ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಇನ್ನೊಂದು ಆರ್ಗ್ಯುಮೆಂಟ್ ಆಗುತ್ತೆ ಧನುಷ್ ಮತ್ತು ಚಂದ್ರಪ್ರಭಾ ಅವ್ರ ಮಧ್ಯೆ ಕೂಡ. ಏನಂದ್ರೆ ಆ ಆರ್ಗ್ಯುಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಚಂದ್ರಪ್ರಭಾ ಅವ್ರಿಗೆ ಅರ್ಥ ಆಗಿಲ್ಲ ಅಂತ. ಯಾರಾದ್ರೂ ಹೆಂಗಾದ್ರೂ ಹೋಗ್ಲಿ ಗೇಮ್ಗೆ, ಫೈನಲ್ಗೆ, ನಾನು ನನ್ನ ಆಟದಿಂದ, ನನ್ನ ಎನರ್ಜಿಯಿಂದ, ನನ್ನ ಒಂದು ಇದರಿಂದ ಲೆವೆಲ್ಸ್ ಇಂದ ನನ್ನ ಆಟ ಆಡಿ ನಾನು ಹೋಗ್ತೀನಿ ಅಂತ ಅವ್ರು ಹೇಳ್ತಾ ಇದ್ರು. ಅದನ್ನ ಇವರು ನಮ್ಮನ್ನೆಲ್ಲ ಕೆಳಗೆ ಮಾಡಿ ಮಾತಾಡಿದ್ರಿ, ನಾವೆಲ್ಲ ವೇಸ್ಟ್, ನೀವು ಬೆಸ್ಟ್ ಅನ್ನೋ ರೀತಿಯೆಲ್ಲ ಮಾತಾಡಿದ್ರಿ, ಅದಕ್ಕೋಸ್ಕರ ನನ್ಗೆ ಬೇಜಾರಾಯ್ತು, ಇದರಿಂದ ನಾನು ಇದು ಮಾಡ್ಕೊಂಡು ಅಂತೆಲ್ಲ ಮಾತಾಡ್ತಾರೆ. ಅಲ್ಲಿಗೆ ಸ್ವಲ್ಪ ಕೂಲ್ ಆಗುತ್ತೆ. ಇನ್ನು ಅದಾದ್ಮೇಲೆ ಟಾಸ್ಕ್ ಬರುತ್ತೆ. ಈ ಟಾಸ್ಕ್ ಇಂಪಾರ್ಟೆಂಟ್ ಆಗುತ್ತೆ, ದಸರಾ ಎಲ್ಲ ಮಾಡುತ್ತೆ. ಅಷ್ಟರಲ್ಲೇ ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಹೋಗುತ್ತೆ. ಇದು ಆಕ್ಚುಲಿ ಲೈವ್ ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ನಾನು ನಿನ್ನೆ ಲೈವ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಏನ್ ಗೊತ್ತಾ, ಇಲ್ಲಿ ಲವ್ ಟಾಪಿಕ್ ಬರುತ್ತೆ. ಲವ್ ಟಾಪಿಕ್ ಬಂದಾಗ ನಮ್ಮ ಮಲ್ಲಮ್ಮ ಹತ್ರ ಇದು ಮಾಡ್ತಾರೆ, ಏನಂತ, ಮಲ್ಲಮ್ಮ ಅವ್ರ ಹತ್ರ ಏನು ಲವ್ ಮಾಡೋದೇನ, ನೀನ್ ಲವ್ ಆಗಿ ಮ್ಯಾರೇಜ್ ಆದ್ರ, ಅರೇಂಜ್ ಮ್ಯಾರೇಜ್ ಆದ್ರ ಅಂತ ಕೇಳಿದಾಗ, ಲವ್ ಮ್ಯಾರೇಜ್ ಅಂತ ಲವ್ ಇವೆಲ್ಲ ನಂಗೆ ಗೊತ್ತಿಲ್ಲಪ್ಪ, ನಾನು ಮದುವೆವಾಗ ನಾನು ಗಂಡನೇ ನೋಡಿರ್ಲಿಲ್ಲ ಅಂತ ಇನ್ನೊಂದು ಸೆಕೆಂಡ್ ಅಲ್ಲಿ ಹೇಳ್ತಾರೆ. ಮತ್ತೆ ಕಾವ್ಯನ ನಾನು ಲವ್ ಮಾಡಿದ್ರೆ ನಿನ್ ಕಪ್ಪಾಳಿ ಕೊಡ್ತಿಲ್ಲ ಹುಡುಗಿ, ನೀನ್ ಏನ್ ಸರಿ ಇಲ್ಲ, ನೀನ್ ಚೆನ್ನಾಗಿಲ್ಲ, ನೀನ್ ಯಾಕೆ ಲವ್ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಆ ಟೈಮಲ್ಲಿ ಏನಂದ್ರೆ ಅಶ್ವಿನಿ ಮೇಡಮ್ ಅವ್ರು ಬಂದಿರ್ತಾರೆ ಅಲ್ಲಿಗೆ. ಬಟ್ ಎಪಿಸೋಡ್ ಅಲ್ಲಿ ತೋರಿಸಿ ಲೈವ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ನಿಮ್ಮಂತ ಹುಡುಗನ ಇಷ್ಟಪಡೋದಂತ ನಮ್ಮ ಅಶ್ವಿನಿ ಮೇಡಮ್ ಅವರು ನಮ್ಮ ಗಿಲ್ಲಿ ನಾಟಕ ಹೇಳ್ತಾರೆ, ಅದನ್ನ ಕಟ್ ಮಾಡಿದ್ದಾರೆ. ಇನ್ನು ಇದ್ರಲ್ಲಿ ಬಂದ್ಬಿಟ್ಟು ಆ ಟೈಮಲ್ಲಿ ತುಂಬಾ ಫನ್ ಕ್ರಿಯೇಟ್ ಆಗುತ್ತೆ. ನಾವು ಲವ್ ಎಲ್ಲ ಮಾಡಲ್ಲ, ಲವ್ ಹೊಡೆದಂದ್ರೆ ಏನು ಹಿಂಗ ಮಾಡೋದು, ಕಣ್ಣೊಡೆದ ಲವ್ ಮಾಡೋದಂದ್ರೆ ಅಂತ ನಮ್ಮ ಮಲ್ಲಮ್ಮಾಜಿ ಇನ್ನೋಸೆಂಟ್ ಆಗಿ ಮುಗ್ಧತೆಯಿಂದ ಎಲ್ಲ ಮಾತಾಡ್ತಾರೆ. ಆ ಟೈಮಲ್ಲಿ ತುಂಬಾ ಫನ್ ಕ್ರಿಯೇಟ್ ಆಗ್ತಾ ಇತ್ತು. ಕಾವ್ಯ ಮಾತ್ರ ತುಂಬಾ ಶೈನ್ ಆಗ್ತಾರೆ, ತುಂಬಾ ಮುದ್ದಾಗಿ ಕೂಡ ಕಾಣ್ತಾ ಇದ್ರು ಎಪಿಸೋಡ್ ಅಲ್ಲಿ, ಆ ರೀತಿ ಆಗ್ತಾ ಇತ್ತು. ಇನ್ನು ಅದಾದ್ಮೇಲೆ ನಮ್ಮ ಗಿಲ್ಲಿ ನಟ ನಾಮಿನೇಟ್ ಮಾಡೋದಕ್ಕೆ ಅಳೋ ತರ ಆಕ್ಟ್ ಮಾಡ್ತಾರೆ ಅಲ್ಲಿ. ಏನಂತ, ನಾನು ನಾಮಿನೇಟ್ ಮಾಡ್ಬಿಟ್ರೆ ನೀವು ನಾನು ಹೊರಗೆ ಕಳ್ಸ್ಬಿಡ್ತಾರೆ ಹಾಗೆ ಈಗ ಅಂತ. ಇಲ್ಲ ಸುಮ್ಕೆ ಓಟ್ ಹಾಕ್ತಾರೆ, ಓಟ್ ಮಾಡಿ ನಿಮ್ಮನ್ನ ಉಳಿಸ್ಕೊಂತಾರೆ ಪ್ರೇಕ್ಷಕರು ಅಂತ ಎಲ್ಲ ಕನ್ವಿನ್ಸ್ ಮಾಡ್ತಾರೆ. ಇನ್ನು ಅದಾದ್ಮೇಲೆ ಜಾನ್ವಿ ಅವರ ಒಂದು ಫ್ಯಾಮಿಲಿ ಟಾಪಿಕ್ ಬರುತ್ತೆ. ಜಾನ್ವಿ ಅವ್ರು ಏನಂದ್ರೆ ಅದೇ ಫ್ಯಾಮಿಲಿ ಕತೆ ಜೋಡಿ ಆಗಿದ್ವಿ ನಾವು, ಆಮೇಲೆ ಸಪ್ರೇಟ್ ಆಗಿ ಕಾರಣ ಏನಂದ್ರೆ ನಮ್ ನಡುವೆ ಸ್ವಲ್ಪ ವಾಗ್ವಾದ ಆಗ್ತಾ ಇತ್ತು. ಆ ಟೈಮಲ್ಲಿ 2 ವರ್ಷ ಗ್ಯಾಪ್ ಬಂದಿತ್ತು. ಆ ಗ್ಯಾಪ್ ಅಲ್ಲಿ ಅವ್ರು ಬೇರೆ ಮದುವೆ ಆಗಿ ಮಗು ಆಗಿತ್ತು, ಅದು ನನ್ನ ಫ್ರೆಂಡನ್ನೇ, ಆದ ಕಾರಣ ನಾನು ಬಿಡಬೇಕಾಯ್ತು ಅಂತೆಲ್ಲ ಹೇಳ್ತಾರೆ. ಫ್ಯಾಮಿಲಿ ಪ್ರಾಬ್ಲಮ್ ತಗೊಂಡು ಸುಮ್ಮನೆ ಸ್ವಲ್ಪ ಎಮೋಷನ್ ಆಗ್ತಾರೆ ನಮ್ಮ ಜಾನ್ವಿ ಅವರು. ಆದ ಕಾರಣ ಏನಂದ್ರೆ ಅಲ್ಲಿ ಆ ಫ್ಯಾಮಿಲಿ ಸಿಚುವೇಶನ್ ಹಂಗಾಗಿತ್ತ. ಇದು ಎಲ್ಲರೂ ಹೇಳ್ಕೊಂತ ಇದ್ರು ಏನೋ ಯಾರು ಏನಂತ ಅಂತ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಬರದೆ ನಮ್ಮ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಯಾಕಂದ್ರೆ ಇಲ್ಲಿ ಪ್ರೇಕ್ಷಕರು ತುಂಬಾ ಕಾಯ್ತಾ ಇದ್ದಾರೆ. ಪ್ರತಿ ಸಲನೂ ಇದೇ ಆಗ್ತಾ ಇರುತ್ತೆ. ಫಸ್ಟ್ ವೀಕ್ ಅಲ್ಲಿ ಅವ್ರು ಫೈನಲಿಸ್ಟ್ ಆಗ್ತಾರೆ ಅಂತ ನಾವು ಹೇಳಿದ್ವಿ. ಆದ್ರೆ ಇಲ್ಲಿ ಯಾರು ಫೈನಲಿಸ್ಟ್ ಆಗಿಲ್ಲ. ಫೈನಲಿಸ್ಟ್ ಆದ ಕಾರಣ ಪ್ರೇಕ್ಷಕರ ಮನಸ್ಸು ತುಂಬಾ ಬೇಜಾರಾಗುತ್ತೆ. ಅವ್ರು ಬೇಜಾರು ಮಾಡಕ್ಕೆ ನಾನ್ ಬಿಡಲ್ಲ.
ನಾನು ನಿಮ್ಮನ್ನ ಮಾತಾಡ್ತೀನಿ ಮಾಡ್ತೀನಿ ಅಂತೆಲ್ಲ ಬರ್ತಾರೆ. ಯಾಕೋ ಈ ಸಲ ಬಿಗ್ ಬಾಸ್ ವಾಯ್ಸೇ ಸರಿ ಇಲ್ಲ ಮರ ಅನಿಸ್ತಾ ಇದೆ. ನಿಸ್ಸಬ್ದ ಅಂತಾನೆ ಕರೆಕ್ಟಾಗಿ ವಾಯ್ಸ್ ಕೋಲ್ಡ್ ಆಗಿದೆಯೋ ಗೊತ್ತಿಲ್ಲ, ಆ ರೀತಿ ಇದೆ. ಆದ್ರೆ ಟಾಸ್ಕ್ ಕೊಡ್ತೀನಿ, ಆ ಟಾಸ್ಕ್ ಆಡ್ಬೇಕು. ಇವಾಗ ನೀವು ಟಾಸ್ಕ್ ಆಡೋಂಗಿಲ್ಲ, ನೀವು ಬೇರೆಯವ್ರನ್ನ ಕನ್ವಿನ್ಸ್ ಮಾಡಬೇಕು. ಬೇರೆಯವ್ರನ್ನ ಕನ್ವಿನ್ಸ್ ಮಾಡಿ ನಿಮ್ಮ ಪರ ಅವರು ಗೇಮ್ ಆಡಬೇಕು. ಗೇಮ್ ಆಡ್ಬೇಕು ಗೊತ್ತಿಲ್ಲ, ವಾದ ಮಾಡ್ಬೇಕು ಗೊತ್ತಿಲ್ಲ, ಮಾತಾಡ್ಬೇಕು ಗೊತ್ತಿಲ್ಲ, ನಿಮ್ಗೆ ಹೆಲ್ಪ್ ಮಾಡ್ಬೇಕು ಗೊತ್ತಿಲ್ಲ, ಏನಿರುತ್ತೋ ಗೊತ್ತಿಲ್ಲ. ಆದ್ರೆ ಮಾತ್ರ ನೀವು ಅವ್ರನ್ನ ಕನ್ವಿನ್ಸ್ ಮಾಡಿ ರೆಡಿ ಮಾಡ್ಬೇಕಂತ ಹೇಳ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ನಮ್ಮ ಧನು ಅವರು ಅಭಿಷೇಕ್ ಅವ್ರನ್ನ ತಗೊಂತಾರೆ, ಸುಧೀರ್ ಅವರು ಮಾಲು ಅವ್ರನ್ನ ತಗೊಂತಾರೆ, ಮಲ್ಲಮ್ಮ ಧ್ರುವಂತ್ ಅವ್ರು ತಗೊಂತಾರೆ, ಸತೀಶ್ ಮತ್ತೆ ನಮ್ಮ ಚಂದ್ರ ಅವರು ಕರಿಬಸಪ್ಪ ಅವ್ರು ತಗೊಂತಾರೆ. ನಾನು ಕರಿಬಸಪ್ಪ ಅವರು ಒಳ್ಳೆ ಬಾಡಿ ಬಿಲ್ಡರು, ತುಂಬಾ ಚೆನ್ನಾಗಿರ್ತಾರೆ, ಫಿಟ್ನೆಸ್ ಇದ್ದಾರೆ, ಈ ಟಾಸ್ಕ್ ಎಲ್ಲ ಬೇಗ ಆಡಿ ಮುಗಿಸ್ತಾರೆ ಅನ್ಕೊಂಡಿದ್ದೆ. ಬಟ್ ನಾಟ್ ಇಂಪಾಸಿಬಲ್ ಆಯ್ತಲ್ಲಿ. ಯಾಕಂದ್ರೆ ಊಹೆ ಮಾಡಿರ್ಲಿಲ್ಲ ಅಲ್ಲಿ. ಅಭಿಷೇಕ್ ಅವರು, ಮಾಲು ಅವರು, ಮಲ್ಲಮ್ಮ, ಸತೀಶ್ ಮತ್ತೆ ಚಂದ್ರ ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೆಲೆಕ್ಟ್ ಮಾಡ್ಕೊಂಡಾಗ ಮೊದಲೇದಾಗಿ ಧನುಷ್ ಅವರು ಯಾರು ಹೊರಗಿಡ್ತಾರೆ ಅಂದ್ರೆ ಸುಧೀರ್ ಅವ್ರನ್ನ ಹೊರಗಿಡ್ತಾರೆ. ಯಾಕಂದ್ರೆ ಇಲ್ಲಿ ಆಟ ಸರಿ ಇಲ್ಲ, ಅದು ಅವ್ರನ್ನ ಹೊರಗೆ ಹಾಕ್ಬೇಕು, ನಾನು ತುಂಬಾ ಇದು ಆಗ್ತಾ ಇದೆ, ಆದ್ರಿಂದ ಅವರು ಮಾಡಿರೋ ರೀತಿ ಆಗಿರ್ಬೋದು, ಮಾತುಗಳಾಗಿರ್ಬೋದು ಅದಾಗಿದೆ, ಅವರು ಫೈನಲಿಸ್ಟ್ ಹೋಗ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಸುಧೀರ್ ಅವ್ರು ಬಂದ್ಬಿಟ್ಟು ಸುಧೀರ್ ಅವ್ರು ಬಂದ್ಬಿಟ್ಟು ಸೇಮ್ ಆಸ್ ಧನುಷ್ ಅವ್ರ ಹೆಸರು ಹೇಳ್ತಾರೆ, ಧನುಷ್ ಗೌಡ ಅವ್ರ ಹೆಸರು ಹೇಳ್ತಾರೆ. ಇದಕ್ಕಿಂತ ಮುಂಚೆ ಆಗಿ ಗೇಮ್ಗಳಲ್ಲಿ ಅವರು ನನಗೆ ಇಷ್ಟ ಆಗ್ಲಿಲ್ಲ, ಅವ್ರು ಮಾಡಿರೋ ಮಾತುಗಳು ಸರಿ ಇಲ್ಲ. ಆದ್ರಿಂದ ಆ ಗೇಮ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಗೇಮ್ ಏನಂದ್ರೆ ಒಂದು ಕಂಬಕ್ಕೆ ಹಗ್ಗ ಸುತ್ತಿರ್ತಾರೆ, ಆ ಹಗ್ಗ ಎಲ್ಲ ಬಿಡಿಸ್ಕೊಂಡು ಅಲ್ಲಿರೋ ಫೋಟೋ ತಗೊಂಡ್ಬಂದು ಅವ್ರಿಗೆ ಕೊಡ್ಬೇಕು ಕಂಟೆಸ್ಟೆಂಟ್ಗಳಿಗೆ, ಧನುಷ್ಗೆ, ಸುಧೀರ್ಗೆ, ಮಲ್ಲಮ್ಗೆ ಮತ್ತೆ ನಮ್ಮ ಇನ್ನೊಬ್ರು ಯಾರಪ್ಪ ಸತೀಶ್ ಚಂದ್ರ ಅವ್ರಿಗೆ. ಆ ಯಾರನ್ನಾದ್ರೆ ಹೊರಗೆ ಹಾಕ್ತಿವ ಅಂತ 4 ರೌಂಡ್ ಇರ್ತವೆ. 4 ರೌಂಡ್ ಅಲ್ಲಿ 3 ರೌಂಡ್ ಯಾರು ಸೋಲ್ತಾರೋ ಕೊನೆ ರೌಂಡ್ ಅಲ್ಲಿ ಅವ್ರು ವಿನ್ ಆಗ್ತಾರೆ. ಫಸ್ಟ್ ರೌಂಡ್ ಅಲ್ಲೇ ಹೆಸರು ಹೇಳಿದ್ದು ಯಾರಂದ್ರೆ ಧನುಷ್ ಅವರು ಸುಧೀರ್ ಅವ್ರ ಹೆಸರು ಹೇಳಿದ್ರು, ಸುಧೀರ್ ಧನುಷ್ ಅವ್ರ ಹೆಸರು ಹೇಳಿದ್ರು. ನಮ್ಮ ಮಲ್ಲಮ್ಮ ಬಂದ್ಬಿಟ್ಟು ಧನುಷ್ ಹೆಸರು ಹೇಳಿದ್ರು, ಸತೀಶ್ ಅವ್ರು ಬಂದ್ಬಿಟ್ಟು ಕೂಡ ಧನುಷ್ ಅವ್ರ ಹೆಸರು ಹೇಳಿದ್ರು, ಸತೀಶ್ ಮತ್ತೆ ಚಂದ್ರ ಅವರು. ಈ ಟೈಮಲ್ಲಿ ಏನಾಗುತ್ತೆ, ಫಸ್ಟ್ ರೌಂಡ್ ಅಲ್ಲೇ ವಿನ್ ಆಗ್ತಾರೆ ನಮ್ಮ ಮಾಲು ಅವರು, ಕರಿಬಸಪ್ಪ ಅವರ ಕಂಟೆಸ್ಟೆಂಟ್, ಕರಿಬಸಪ್ಪ ಅಂತ ಹೇಳು, ಸುಧೀರ್ ಅವರ ಹೆಲ್ಪ್ ಮಾಡಕ್ಕೆ ಹೋಗಿರೋ ಮಾಲ್ ಅವರು ಗೆಲ್ತಾರೆ. ಆ ಟೈಮಲ್ಲಿ ಧನುಷ್ ಅವರು ಔಟ್ ಆಗ್ತಾರೆ ಆ ಟಾಸ್ಕ್ ಅಲ್ಲಿ. ಇನ್ನು ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಸೇಮ್ ಯಾಸ್ ಮಲ್ಲಮ್ಮ ಇವ್ರ ಹೆಸರು ಹೇಳ್ತಾರೆ, ಅಭಿಷೇಕ್ ಇವರು ಯಾರೋ ಸುಧೀರ್ ಅವ್ರ ಹೆಸರು ಹೇಳ್ತಾರೆ, ಸುಧೀರ್ ಮಲ್ಲಮ್ಮ ಹೆಸರು ಹೇಳ್ತಾರೆ, ಸತೀಶ್ ಅವರು ಕೂಡ ಮಲ್ಲಮ್ಮ ಅವ್ರ ಹೆಸರು ಹೇಳ್ತಾರೆ. ಆ ಟೈಮಲ್ಲಿ ಬಂದ್ಬಿಟ್ಟು ಮಲ್ಲಮ್ಮ ಆ ರೌಂಡ್ ಅಲ್ಲೂ ಕೂಡ ನಮ್ಮ ಯಾರು ಗೆಲ್ತಾರೆ, ಮಾಲು ಅವರೇ ಗೆಲ್ತಾರೆ, ಸುಧೀರ್ಗೆ ಹೆಲ್ಪ್ ಮಾಡೋ ಕಂಟೆಸ್ಟೆಂಟ್. ಆ ಟೈಮಲ್ಲಿ ಬಂದ್ಬಿಟ್ಟು ಮತ್ತೆ ಸೇಮ್ ಆಸ್ ಮಲ್ಲಮ್ಮ ಅವ್ರ ಫೋಟೋ ಬೆಂಕಿಲ್ ಹಾಕ್ತಾರೆ, ಆಗ ಅವರು ಔಟ್ ಆಗ್ತಾರೆ. ಇನ್ನ ಲಾಸ್ಟ್ ರೌಂಡ್ ಅಲ್ಲಿ ಕರಿಬಸಪ್ಪ ಮತ್ತೆ ಮಾಲ್ ಅವ್ರು ಇರ್ತಾರೆ. ಆ ಟೈಮಲ್ಲಿ ಕೂಡ ಸೇಮ್ ಆಸ್ ಇನ್ನಿಬ್ರೇ ಇರ್ತಾರೆ ಈಕ್ವಲ್ ಆಗಿ, ಇವರು ಯಾರೊಬ್ರು ಗೆಲ್ಲೇಬೇಕು. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ರೌಂಡ್ ಅಲ್ಲೂ ಕೂಡ ನಮ್ಮ ಮಾಲ್ ಅವರೇ ಗೆಲ್ತಾರೆ, ಗೆದ್ದು ಫೋಟೋ ತಂದು ಕೊಡ್ತಾರೆ, ಆ ಫೋಟೋ ಕೂಡ ಬೆಂಕಿಲ್ ಹಾಕ್ತಾರೆ. 3 ರೌಂಡ್ ಅಲ್ಲೂ 3 ಜನ ಔಟ್ ಮಾಡ್ತಾರೆ. ಕೊನೆಗೆ ಉಳಿದಿದ್ದೆ ನಮ್ಮ ಕ್ರಾಕರ್ ಸುಧೀರ್ ಅವರು ಈ ವಾರದ ಫೈನಲಿಸ್ಟ್ ಆಗ್ತಾರೆ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಆಟ ಆಡಿದ್ರು ನಮ್ಮ ಮಾಲು ಅವರು. ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿರೋ ಜುಮ್ ಬಾಡಿಗಳಿಗಾಗಿರ್ಬೋದು, ಅಲ್ಲಿರೋ ಎಲ್ಲರಿಗೂ ಆಗಿರ್ಬೋದು, ನಾನೇ ಗ್ರೇಟು, ನನ್ನ ಬಾಡಿ ಇದೆ ಅದು ಇದೆ ಅಂತ ಹೇಳೋರ್ಗು ಎಲ್ಲರಿಗೂ ಒಳ್ಳೆ ಉತ್ತರ ಕೊಟ್ಟರು, ಒಳ್ಳೆ ಸಮಾಧಾನ ಕೊಟ್ಟರು ಅಂತ ಹೇಳ್ಬೋದು. ಈಸ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಮೊನ್ನೆ ಒಂದು ಆರ್ಗ್ಯುಮೆಂಟ್ ಆಗಿತ್ತು, ಆ ಆರ್ಗ್ಯುಮೆಂಟ್ ಆದ್ಮೇಲೆ ಎಲ್ಲೂ ತಪ್ಪು ಮಾತಾಡಿಲ್ಲ, ಎಲ್ಲರೂ ಯಾರ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ. ದಿಸ್ ಈಸ್ ದ ಪರ್ಸನ್ ಅಂತ ಹೇಳ್ಬೋದು. ನನ್ಗನ್ಸ್ರೆ ಇವ್ರಿಗೆ ಕಿಚನ್ ಚಪ್ಪಳ ಕೊಟ್ಟರು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಆ ರೀತಿ ಆಗಿತ್ತು ನಿನ್ನೆ ಎಪಿಸೋಡ್ ಅಲ್ಲಿ. ಆರ್ಗ್ಯುಮೆಂಟ್ ಗಳಂತ ಬಂದಾಗ ಎಲ್ಲದಾಯ್ತು. ಮುಖ್ಯವಾಗಿ ಕೆಲವು ನಮ್ಮ ಗಿಲ್ಲಿ ನಟ ಆಗಿರ್ಬೋದು, ಕಾವ್ಯ ಅವರು ನಮ್ಮ ಮಲ್ಲಮ್ಮನ ಹತ್ರ ಮಾತಾಡ್ತಾರೆ, ನೀವು ನಮ್ಮನ್ನೇ ನಾಮಿನೇಟ್ ಮಾಡ್ತಾರ, ಇದು ನಾನು ನಾಮಿನೇಟ್ ಆಗ್ತಾ ಇದ್ದೀನಿ, ನಾವೇನ್ ಮಾಡಿದ್ವಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲ ನೀವು ಮಾತು ಕೇಳ್ತಾ ಇಲ್ಲ, ನಾನು ಇನ್ನು ಮುಂದಿನ ಸಲ ಕೂಡ ನಿಮ್ಮನ್ನೇ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನಿಜ ಅಂದ್ರೆ ಮಲ್ಲಮ್ಮ ಅವರಿದ್ರೆ ನೆಕ್ಸ್ಟ್ ಸಲ ಕೂಡ ಕಾವ್ಯನ ಗಿಲ್ಲಿನೇ ನಾಮಿನೇಟ್ ಮಾಡ್ತಾರೆ. ಸತ್ಯ ಅಂದ್ರೆ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಗೇಮ್ ಎಲ್ಲ ಅರ್ಥ ಆಗ್ತಾ ಇಲ್ಲ. ಇನ್ನು ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ತುಂಬಾ ಚೆನ್ನಾಗಿ ಕಂಡಿದ್ದೆ ನಾವು ಮಾಲ್ ಅವರೇ. ತುಂಬಾ ಚೆನ್ನಾಗಿ ಗೇಮ್ ಮಾಡಿದ್ರು. ಸ್ವಲ್ಪ ಕ್ರಾಕ್ ಆಗಿ ಮಾತಾಡಿದ್ರು. ಧನುಷ್ ಗೌಡ ಅವರು ಅವರ ವಾದಗಳೆಲ್ಲ ಸರಿ ಇತ್ತು. ಬಟ್ ಅಲ್ಲೆಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಮಾತಾಡಿದ ಹಿಂದೆ ಮಾತಾಡಿವೆಲ್ಲ ಕೆಲ ಪದಗಳು ಈಗ ಆ ಸಾಕ್ಷಿಗೆ ಅದಾಯ್ತು. ಚಂದ್ರಪ್ರಭಾಗೆ ಅರ್ಥ ಆಗಿಲ್ಲ. ಇನ್ನು ಅದಾದ್ಮೇಲೆ ಓವರ್ ಆಗಿ ಹೋಯಿತು. ಈ ಎಪಿಸೋಡ್ ಅಲ್ಲಿ ಮುಖ್ಯವಾಗಿದ್ದು ಫೈನಲಿಸ್ಟ್ ಆದ್ರು ನಮ್ಮ ಸುಧೀರ್ ಅವ್ರಿಗೆ ಕಂಗ್ರಾಚುಲೇಷನ್ ಹೇಳೋಣ. ಫಸ್ಟ್ ಫೈನಲಿಸ್ಟ್ ಆದ್ರು, ಗೇಮ್ ಎಲ್ಲರೂ ಗೆದ್ದು. ಅದು ಅವರ ಬೇರೆಯವರಿಂದ ಸಹಾಯದಿಂದ ಗೆದ್ದಿರೋದು ಅಷ್ಟೇ ಅಂತ ನಾನಂತ ಅನ್ಕೊಂತೀನಿ. ಬಟ್ ಅವ್ರ ಸೆಲೆಕ್ಷನ್ ಚಾಯ್ಸ್ ತುಂಬಾ ಚೆನ್ನಾಗಿತ್ತು. ಕನ್ವಿನ್ಸ್ ಮಾಡಕ್ ಹೋಗ್ತಾರೆ ಅಲ್ಲಿ ಗಿಲ್ಲಿನ ಅವರೆಲ್ಲ.
ಕನ್ವಿನ್ಸ್ ಆಗಲ್ಲ ಕೆಲವರು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಇಲ್ಲಿ ನಮ್ಮ ಮಾಲ್ವಾ ಅವ್ರನ್ನ ಕರ್ಕೊಂಡು ಹೋಗಿ ಅಪ್ರಿಶಿಯೇಟ್ ಮಾಡ್ಬೇಕು. ಅದು ಫಿನಾಲೆ ಟಿಕೆಟ್ ಬರುತ್ತಲ್ಲ, ಫಿನಾಲೆ ಟಿಕೆಟ್ ಸ್ಟಿಕ್ಕರ್ ಹಾಕೋಬೇಕಲ್ಲಿ. ಆ ಟೈಮಲ್ಲಿ ಎಲ್ಲರಿಗೂ ಕಂಗ್ರಾಚುಲೇಷನ್ ಹೇಳ್ತಾರೆ. ಎಲ್ಲರೂ ಕಂಗ್ರಾಚುಲೇಷನ್ ಹೇಳಿದ್ಮೇಲೆ ಅವರು ಇದು ನನ್ನ ಮಗನಿಗೆ ನನ್ನ ಹೆಂಡತಿಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಕರೆಕ್ಟೇ ಇದೆ. ಕಂಗ್ರಾಚುಲೇಷನ್ ಹೇಳ್ತಾರೆ, ಅದು ಕರೆಕ್ಟೇ ಇದೆ. ಬಟ್ ನೀವು ಆ ಟೈಮಲ್ಲಿ ಕರ್ಕೊಂಬಂದು ಮಾಲವ್ರನ್ನ ಇದು ನನ್ನಿಂದಲ್ಲ, ಇದು ಇವರಿಂದನೇ ನಾನು ಇದು ಮಾಡಿದ ಸಾಧ್ಯ, ಈ ಕ್ರೆಡಿಟ್ ಎಲ್ಲ ಇವ್ರಿಗೆ ಹೋಗ್ಬೇಕು, ಇವರಿಂದನೇ ಸಾಧ್ಯ ಅಂತೇಳಿ ನೀವು ಹೇಳಿದ್ರೆ ಇನ್ನು ಪ್ರೇಕ್ಷಕರ ಮನಸ್ಸು ಇನ್ನು ಚೆನ್ನಾಗಿ ಗೆಲ್ತಾ ಇದ್ರೆ ಚೆನ್ನಾಗೆಲ್ಲ ಆಗ್ತಾ ಇತ್ತು. ಬಟ್ ನೀವು ಅಲ್ಲಿ ಏನ್ ಮಾಡಿದ್ರ ಅಂದ್ರೆ ಸುಮ್ಮನೆ ಆಗ್ಬಿಟ್ರೆ ಎಲ್ಲೋ ಮಾಲು ಅವ್ರನ್ನೇ ಅಪ್ಸೆಟ್ ಮಾಡದೆ ಕಾಣಲಿಲ್ಲ ಮರೆ. ಆ ರೀತಿ ಆಗ್ತಾ ಇತ್ತು. ನಂಗೆ ಆ ರೀತಿ ಅನಿಸ್ತು. ಆ ವ್ಯಕ್ತಿ ಅಷ್ಟು ಕಷ್ಟಪಟ್ಟರು ಮುಂಡ್ರು ಅಲ್ಲೇ ಸೋಫಾ ಮೇಲೆ ಕುತ್ಕೊಂಡಿದ್ದಾರೆ. ಅವ್ರನ್ನ ಕರೆದು ಒಂದ್ಸಲ ಬೆನ್ ತಟ್ಟಿ ಚೆನ್ನಾಗಿ ಆಡಿದ್ರಿ, ನೀವು ಚೆನ್ನಾಗಿ ಆಡಿರ ಅಂತ ಹೇಳಿದ್ರೆ ಅವ್ರಿಗಿನ್ನ ಒಂದ್ ಸ್ವಲ್ಪ ಹುಮ್ಮಸ್ ಬರ್ತಾ ಇತ್ತು, ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿ ಆಗ್ತಾ ಇತ್ತು. ನಿಮಗೂ ಹೊರಗಡೆ ಇರೋ ಪ್ರೇಕ್ಷಕರಿಗೂ ಸ್ವಲ್ಪ ಕನೆಕ್ಟ್ ಆಗ್ತಾ ಇದ್ರು. ಕ್ರೆಡಿಟ್ ಕೊಟ್ರು ಮರೆ ಅವ್ರು ಗೆದ್ದಿರೋದಕ್ಕೂ ಆಡಿರೋದಕ್ಕೂ ಅಂತ ಚೆನ್ನಾಗ್ ಆಗ್ತಾ ಇತ್ತು. ಬಟ್ ನೀವು ಅದು ಏನು ತಗೊಂಡಾನೆ ಸುಮ್ಮನೆ ಮಗನಿಗೆ ಹೆಂಡತಿಗೆ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಪ್ರೇಕ್ಷಕರಿಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ದಿಸ್ ಇಸ್ ನಾಟ್ ಕರೆಕ್ಟ್ ಅನ್ಸ್ ನನಗಾದ್ರೆ. ಆ ರೀತಿ ಆಗಿತ್ತು. ಓವರ್ ಆಲ್ ಆಗಿ ನೋಡಿದ್ರೆ ನಿನ್ನೆ ಎಪಿಸೋಡ್ ಹೇಗಿತ್ತು ಮತ್ತೆ ನಿನ್ನೆ ಎಪಿಸೋಡ್ ನೀವು ನೋಡಿದಾಗ ಯಾವ ರೀತಿ ಎಲ್ಲ ಅನಿಸ್ತಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.